ನಮಸ್ಕಾರ, ಫ್ರೀಡಮ್ ಫೈರ್ಗೆ ಸ್ವಾಗತ. ನಾನು ಸಂತೋಷ್ ರಾಠೋಡ್. ನೋಡಿ, ಸಿಎಂ ಸಿದ್ದರಾಮಯ್ಯನವರು ಯಾವಾಗ ಡೆಲ್ಲಿಗೆ ಹೋದ್ರು, ಸಿಎಂ ಕುರ್ಚಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಚರ್ಚೆನೇ ಮಾಡಿಲ್ಲ ಅಂತ ಹೈಕಮಾಂಡ್ ಹೇಳ್ತು. ಆದರೆ ವಾಪಸ್ ಬೆಂಗಳೂರಿಗೆ ಬರ್ತಾ ಇದ್ದಂತೆ ಸಿಎಂ ಸಿದ್ದರಾಮಯ್ಯನವರು ಯಾರು ಊಹೆ ಮಾಡದೇ ಇರುವ ರೀತಿಯಲ್ಲಿ ಯಾವುದೇ ಮಾಧ್ಯಮಗಳಿಗೆ ಪ್ರತಿಕ್ರಿಯೆನೇ ಕೊಡದೆ ನೇರವಾಗಿ ರಾಜಭವನಕ್ಕೆ ತೆರಳಿದ್ರು. ಅಲ್ಲಿ ರಾಜ್ಯಪಾಲರ ಅನುಪಸ್ಥಿತಿಯಲ್ಲಿ ತಮ್ಮ ರಾಜೀನಾಮೆಯನ್ನು ಅಲ್ಲಿ ಪ್ರಧಾನ ಕಾರ್ಯದರ್ಶಿಯವರ ಕೈಗೆ ಇಟ್ಟರು. ಅದಾದ ನಂತರದಲ್ಲಿ ಪ್ರೆಸ್ ಮೀಟನ್ನು ಮಾಡಿ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಸಿಎಂ ಹುದ್ದೆಗೆ, ನನಗೆ ಸಾಕಷ್ಟು ಕೊಡ್ತು ಕಾಂಗ್ರೆಸ್ ಪಾರ್ಟಿ ಅಂತ ತಮ್ಮ ಸಾಧನೆಗಳೆಲ್ಲವನ್ನು ಕೂಡ ಹೇಳ್ತಾ ಹೋದರು. ಈವರೆಗೆ ಡೈನಾಮಿಕ್ ಆಗಿದ್ದಂತಹ ಸಿಎಂ ಸಿದ್ದರಾಮಯ್ಯನವರು ಯಾರೂ ಕೂಡ ಅವರನ್ನು ಆ ರೀತಿಯಲ್ಲಿ ನೋಡಿರಲಿಲ್ಲ. ಅಂದರೆ ಅಷ್ಟೊಂದು ಸಮಾಧಾನಕರವಾಗಿ ಮಾತನಾಡುವ ರೀತಿಯಲ್ಲಿ, ಜೊತೆಗೆ ತಮ್ಮ ಸಾಧನೆಗಳ ಬಗ್ಗೆ ಮತ್ತೊಮ್ಮೆ ಅವರು ಏನು ಭಾಷಣದಲ್ಲಿ ಹೇಳ್ತಾ ಹೋದರು. ಈ ರೀತಿಯಾಗಿ ಸಿದ್ದರಾಮಯ್ಯನವರನ್ನು ಯಾರೂ ಕೂಡ ನೋಡಿರಲಿಲ್ಲ. ಆದರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದರ ಹಿಂದೆ ಹೈಕಮಾಂಡ್ನ ಒತ್ತಡ ತಂತ್ರ ಇತ್ತ, ಅಥವಾ ಸ್ವಯಂ ಪ್ರೇರಿತವಾಗಿ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಟ್ರ, ಅಥವಾ ಡಿ.ಕೆ. ಶಿವಕುಮಾರ್ ಅವರ ಚದುರಂಗದ ಆಟ ಇಲ್ಲಿ ಕೆಲಸವನ್ನು ಮಾಡ್ತಾ ಅನ್ನುವಂತಹ ಪ್ರಶ್ನೆಗಳು ಎಲ್ಲರನ್ನ ಇಲ್ಲಿ ಕಾಡ್ತಾ ಇರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಫ್ರೀಡಮ್ ಫೈರ್ನಲ್ಲಿ ನಾವು ಚರ್ಚೆ ಮಾಡೋದಕ್ಕೆ ಅಂತ ನಮ್ಮ ಜೊತೆಗೆ ನಮ್ಮ ಪ್ರಧಾನ ಸಂಪಾದಕರಾಗಿರುವಂತಹ ಎಲ್.ಎಂ. ನಾಗರಾಜ್ ಸರ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ ಇವತ್ತು ನಮ್ಮ ಜೊತೆ ಚರ್ಚೆಗೆ. ಸರ್, ಸ್ವಾಗತ ನಿಮಗೆ. ಇನ್ನು ಅದೇ ರೀತಿ ಗಂಗಾಧರ್ ಕುಷ್ಟಗಿ ಸರ್ ಅವರು ಸಂಪಾದಕೀಯ ಸಲಹೆಗಾರರು, ಫ್ರೀಡಮ್ ಟಿವಿ, ಅವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಸರ್, ನಿಮಗೂ ಕೂಡ ಸ್ವಾಗತ. ಇವತ್ತಿನ ಫ್ರೀಡಮ್ ಫೈರ್ ಅಲ್ಲಿ ರಾಜ್ಯದಲ್ಲಿ ಆಗಿರುವಂತಹ ಪ್ರತಿಯೊಂದು ಬೆಳವಣಿಗೆಗಳು, ಜೊತೆಗೆ ತೆರೆಮರೆಯಲ್ಲಿ ಕೆಲಸ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾ ಹೋಗ್ತೀವಿ. ನೋಡಿ, ಕೊನೆಗೂ ಸಿಎಂ ಸಿದ್ದರಾಮಯ್ಯನವರು ಹೈಕಮಾಂಡ್ಗೆ ತಲೆಬಾಗಿದ್ರು. ಜೊತೆಗೆ ಇವತ್ತು ಬೆಳಗ್ಗೆ ಚರ್ಚೆಗಳನ್ನು ಕೂಡ ಮಾಡಿಕೊಂಡ್ರು ತಮ್ಮ ಆಪ್ತ ನಾಯಕರ ಜೊತೆಗೆ. ಅದಾದ ನಂತರದಲ್ಲಿ 3 ಗಂಟೆಗೆ ಸರಿಯಾಗಿ ಸಿಎಂ ಸಿದ್ದರಾಮಯ್ಯನವರು ರಾಜಭವನಕ್ಕೆ ತೆರಳಿದ್ರು. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರ ಅನುಪಸ್ಥಿತಿಯಲ್ಲಿ ಅವರು ತಮ್ಮ ರಾಜೀನಾಮೆಯನ್ನು ರಾಜ್ಯಪಾಲರ ಪ್ರಧಾನ ಕಾರ್ಯದರ್ಶಿ ಪ್ರಭುಶಂಕರ್ ಅವರಿಗೆ ಅಲ್ಲಿ ತಮ್ಮ ರಾಜೀನಾಮೆ ಪತ್ರವನ್ನು ಸಲ್ಲಿಕೆ ಮಾಡಿದ್ರು. ಆ ಮೂಲಕವಾಗಿ ವರ್ಷಗಳಿಂದ ಕಾಂಗ್ರೆಸ್ ಪಾಳೆಯದಲ್ಲಿ ಏನು ಚರ್ಚೆ ನಡೀತಾ ಇತ್ತು, ಇವತ್ತು ಬದಲಾವಣೆ ಆಗುತ್ತೆ, ನಾಳೆ ಬದಲಾವಣೆ ಆಗುತ್ತೆ, ಸಂಕ್ರಾಂತಿಗೆ ಸಂಭ್ರಮ, ಇದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಟ್ಟರು. 2023ರ ಚುನಾವಣೆಯಲ್ಲಿ ಬಿಜೆಪಿಯನ್ನು ಧೂಳಿಪಟ ಮಾಡಿ ಸಿಎಂ ಸಿದ್ದರಾಮಯ್ಯನವರು ಸಿಎಂ ರೇಸ್ನಲ್ಲಿ ಇದ್ದಂತಹ ಕನಕಪುರ ಬಂಡೆಗೆ ಡಿ.ಸಿ.ಎಂ ಪಟ್ಟವನ್ನು ನೀಡಲಾಯಿತು. ಆ ಸಂದರ್ಭದಲ್ಲಿ ಇವತ್ತು ತನ್ನ ಖಡಕ್ ಆದೇಶದ ಮೂಲಕವಾಗಿ ಸಮಾಜವಾದಿ ನಾಯಕನನ್ನು ಕಾಂಗ್ರೆಸ್ ಹೈಕಮಾಂಡು ಕುರ್ಚಿ ಮೇಲೆ ಕೆಳಗಡೆ ಇಳಿಸ್ತು. ಕುರ್ಚಿಯಿಂದ ಕೆಳಗಡೆ ಇಳಿದ ನಂತರ ಈಗ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರ ಪಟ್ಟಾಭಿಷೇಕಕ್ಕೆ ತಯಾರಿಗಳು ಕೂಡ ನಡೀತಾ ಇದೆ. ಇನ್ನು ಸಿಎಂ ಸಿದ್ದರಾಮಯ್ಯನವರು ಇವತ್ತು ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ್ರು. ಸರಿಸುಮಾರು 1 ಗಂಟೆವರೆಗೆ, ಅಂದರೆ ನಿಯರ್ ಬೈ 50 ಮಿನಿಟ್ಸ್, 50 ನಿಮಿಷಗಳವರೆಗೆ ಸಿಎಂ ಸಿದ್ದರಾಮಯ್ಯನವರು ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ್ರು. ಜೊತೆಗೆ ರಾಜೀನಾಮೆ ಕೊಡೋದಕ್ಕೆ ಪ್ರಮುಖ ಕಾರಣಗಳು ಏನಾಯಿತು ಅನ್ನುವಂಥದ್ದಕ್ಕೆ ಉತ್ತರ ಸಿಗತ್ತೆ ಅಂತ ನಾವೆಲ್ಲರೂ ಕೂಡ ಅಂದುಕೊಂಡಿದ್ವಿ. ಮೊನ್ನೆ ಹೈಕಮಾಂಡ್ನವರು ರಾಜೀನಾಮೆ ಕೊಡಿ ಅಂತ ಹೇಳಿದ್ದರು ನನಗೆ. ಹೀಗಾಗಿ ಹೈಕಮಾಂಡ್ ಸೂಚನೆ ಕೊಟ್ಟಾಗ ಅದಕ್ಕೆ ನಾನು ಕೂಡ ಸಮ್ಮತಿ ಕೊಟ್ಟಿದ್ದೆ. ನಾಡಿದ್ದು ರಾಜೀನಾಮೆ ಕೊಡ್ತೀನಿ ಅಂತ ಅವ್ರಿಗೆ ತಿಳಿಸಿದ್ದೆ. ಕೊಟ್ಟ ಮಾತಿನಂತೆ ಇವತ್ತು ನಾನು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ಅವರು ಮಾತನಾಡಿದ್ದಾರೆ. ಸ್ವಯಂ ಪ್ರೇರಿತನಾಗಿ ಅವ್ರು ನಾನು ಮೊದಲಿಂದ ಹೇಳ್ತಾ ಇದ್ನಲ್ಲ, ಹೈಕಮಾಂಡ್ನವರು ಯಾವಾಗ ಹೇಳ್ತಾರೆ ಆವಾಗ ಕೊಡ್ತೀನಿ ಅಂತ ಹೇಳಿದ್ದೆ. ಒತ್ತಡ ಏನಾಗ್ತದೆ? ನಾನೇ ಸ್ವಯಂ ಪ್ರೇರಿತನಾಗಿ ಅವ್ರು ಹೇಳಿದ ತಕ್ಷಣ ಕೊಟ್ಟಿದ್ದೇನೆ. ನಾನು ಮೊದಲಿಂದ ಹೇಳ್ತಾ ಇದ್ನಲ್ಲ, ಹೈಕಮಾಂಡ್ನವರು ಯಾವಾಗ ಹೇಳ್ತಾರೆ ಆವಾಗ ಕೊಡ್ತೀನಿ ಅಂತ ಹೇಳಿದ್ದೆ. ಒತ್ತಡ ಏನಾಗ್ತದೆ? ನಾನೇ ಸ್ವಯಂ ಪ್ರೇರಿತನಾಗಿ ಅವ್ರು ಹೇಳಿದ ತಕ್ಷಣ ಕೊಟ್ಟಿದ್ದೇನೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋದಕ್ಕೆ ಎಲ್.ಎಂ. ನಾಗರಾಜ್ ಸರ್, ಈಗ ಸಹಜವಾಗಿ ಸಿದ್ದರಾಮಯ್ಯನವರು ನಾನೇ ಸ್ವಯಂ ಪ್ರೇರಿತನಾಗಿ ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರು ಕೂಡ ಅದರ ಹಿಂದೆ ಒತ್ತಡ, ಚದುರಂಗದಾಟ ಯಾರ್ದು ಕೆಲಸ ಮಾಡಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹೀಗಾಗಿ ಏನು ಆಗಿರ್ಬೋದು, ನಿಜವಾಗ್ಲೂ ಒತ್ತಡ ಆದಮೇಲೆ ರಾಜೀನಾಮೆನ, ಅಥವಾ ಸ್ವಯಂ ಪ್ರೇರಿತವಾಗಿಯೇ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಅನ್ಸುತ್ತಾ? ಸಂತೋಷ್, ಸಿದ್ದರಾಮಯ್ಯನವರು 8 ವರ್ಷಗಳ ಕಾಲ JDS ನಿಂದ ಬಂದು ಕಾಂಗ್ರೆಸ್ ಪಕ್ಷವನ್ನು ಸೇರಿ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿಯಾಗಿ ಸತತವಾಗಿ 8 ವರ್ಷಗಳ ಕಾಲ, ಒಂದು ಟರ್ಮ್ ಬಿಟ್ಟು ನೆಕ್ಸ್ಟ್ ಟರ್ಮಲ್ಲಿ 3 ವರ್ಷ, 8 ವರ್ಷಗಳ ಕಾಲ ಇವರು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಅನುಭವಿಸ್ತಾ ಇದ್ದರು.
ಎರಡನೇ ಟರ್ಮಲ್ಲಿ ಮುಖ್ಯಮಂತ್ರಿ ಆಗಬೇಕಾದ್ರೆ ಡಿ ಕೆ ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ರು. ಭಾಳಷ್ಟು ಟಫ್ ಫೈಟನ್ನು ಕೊಟ್ಟರು. ಈಗ ಹೆಂಗೆ ನಿನ್ನೆ ಮೊನ್ನೆ ಸಿದ್ದರಾಮಯ್ಯನವರು ಸಪ್ಪ ಮೊರೆ ಹಾಕ್ಕೊಂಡು ನಿಂತಿದ್ರಲ್ಲ ಅಲ್ಲಿ ದೆಹಲಿಯಲ್ಲಿ, ಈ ಹಿಂದೆ ಕೂಡ ಇದೇ ರೀತಿಯ ಪರಿಸ್ಥಿತಿ ಸಿದ್ದರಾಮಯ್ಯನವ್ರಿಗೆ ನಿರ್ಮಾಣ ಆಗ್ತಿತ್ತು ಇವ್ರ ಪದಗ್ರಹಣದ ಸಂದರ್ಭದಲ್ಲಿ. ಆಗ ಒಂದು ಮಾತುಕತೆ ಆಗಿತ್ತು ಇಬ್ಬರ ಮಧ್ಯೆ. ಆ ಮಾತುಕತೆಯ ಪ್ರಕಾರ ಬಿಟ್ಕೊಡ್ತೀವಿ, 50-50 ಮಾಡೋಣ ಅಂತ ಮಾತಾಡ್ತಿದ್ರು ಅಂತಕ್ಕಂಥ ಒಂದು ಚರ್ಚೆಯಲ್ಲಿತ್ತು. ಆದರೆ 2 ವರ್ಷ ಆಗಿದ ತಕ್ಷಣವೇ ಡಿ ಕೆ ಶಿವಕುಮಾರ್ ಅವ್ರ ಕಡೆಯವರು ಮಾತಾಡೋಕ್ಕೆ ಶುರು ಮಾಡಿದ್ರು, ಇಲ್ಲ ಬಿಟ್ಕೊಡಿ ಅಂತ. ಚಲುವರಾಯಸ್ವಾಮಿಯವ್ರ ನೇತೃತ್ವದಲ್ಲಿ ಕೆಲವು ಶಾಸಕರು ದೆಹಲಿಗೆ ನಿಯೋಗ ಹೋದರು. ಆಮೇಲೆ ಬಹಿರಂಗವಾಗಿ ಕೆಲವರು, ಈ ರಾಮನಗರ MLA ಆಗಿರ್ಬೋದು, ಆ ಬಸವರಾಜ್ ಶಿವಗಂಗಾ ಅನ್ನೋರಾಗಿರ್ಬೋದು, ಸುಮಾರು ಜನ ಮಾತಾಡೋಕ್ಕೆ ಶುರು ಮಾಡಿದ್ರು. ಈ ಆಗ್ಲಿಂದ ಕಳೆದ 7-8 ತಿಂಗಳಿಂದ ಸಿದ್ದರಾಮಯ್ಯನವರ ನಡತೆ, ಅವರ ವರ್ತನೆ ತಾವೆಲ್ಲ ಗಮನಿಸ್ತಿದ್ರಿ. ಅವರು ಮೀಡಿಯಾದವ್ರನ್ನ ಅಕ್ಷರಶಃ ದೂರ ಇಟ್ಬಿಟ್ರು. ವಿಧಾನಸೌಧದಲ್ಲಿ TV ಚಾನಲ್ಗಳ ಎಂಟ್ರಿನೇ ಬೇಡ ಅಂತ ಬ್ಯಾನ್ ಮಾಡಿದ್ರು. ಇವರೆಲ್ಲ ಹೋಗಿ ಆ ಪ್ರಭಾಕರ್ ನೇತೃತ್ವದಲ್ಲಿ ಹೋಗಿ ಮನವಿ ಮಾಡಿದ್ರೆ, ಹೌದಯ್ಯ ನಾನೇ ಹೇಳಿರೋದು ಅಂತ ಉದ್ದಟತನದ ಮಾತನಾಡಿದ್ರು. ಈ ಲಿಟ್ರಲಿ ಏನೋ ಪಬ್ಲಿಕ್ ಒಪಿನಿಯನ್ನ ಅಥವಾ ಪಕ್ಷದ ಲೀಡರ್ಗಳ ಒಪಿನಿಯನ್ನ ಏನೋ ತುಂಡರಿಸಿ ಇವರು ವರ್ತನೆ ಮಾಡೋಕ್ಕೆ ಶುರು ಮಾಡಿದ್ರು. ಆ ಸಂದರ್ಭದಲ್ಲೇ ಹೈಕಮಾಂಡ್ ಮನಸ್ಸಲ್ಲಿ ಇವರ ಬಗ್ಗೆ ಒಂದು ಅವರ್ಷನ್ ಬೆಳೆದಿತ್ತು. ಸೂಕ್ಷ್ಮವಾಗಿ ಅವ್ರಿಗೆ ಮೆಸೇಜ್ ಕಳಿಸ್ತಾನೆ ಇದ್ರು. ಸಿದ್ದರಾಮಯ್ಯವ್ರು ಬಿಡೋ ಪರಿಸ್ಥಿತಿಯಲ್ಲೇ ಇರಲಿಲ್ಲ. ಅವ್ರೇನು ಹೇಳೋಕ್ಕೆ ಶುರು ಮಾಡಿದ್ರು, ರಾಹುಲ್ ಗಾಂಧಿ ಅವ್ರು ಹೇಳಿದ್ರೆ ಬಿಡ್ತೀನಿ, ಹೈಕಮಾಂಡ್ ಹೇಳಿದ್ರೆ ಬಿಡ್ತೀನಿ ಅಂತ. ಆಮೇಲೆ ಸಾಫ್ಟಾಗಿ ಮಾತಾಡೋಕ್ಕೆ ಶುರು ಮಾಡಿದ್ರು. ಫಸ್ಟ್ ಏನು ಹೇಳಿದ್ರು, 5 ವರ್ಷ ನಂದೇ ಅಂತಕ್ಕಂಥ ಬಹಿರಂಗವಾಗಿ ಮಾತಾಡೋಕ್ಕೆ ಶುರು ಮಾಡಿದ್ರು. ಆ ನಂತರ ಹೈಕಮಾಂಡ್ ಹೇಳಿದ್ರೆ ಬಿಡ್ತೀನಿ ಅಂತ ಶುರು ಮಾಡಿದ್ರು. ಕಡೆಗೆ ಯಾವುದೇ ಆಪ್ಷನ್ ಇಲ್ಲದೆ, ಯಾವುದೇ ಬೇರೆ ಪರ್ಯಾಯ ಇಲ್ಲದೆ ಕರೆಸಿ ಸುರ್ಜೇವಾಲಾ, ಯಾರು ವೇಣುಗೋಪಾಲ್ ಅಂತ ಏನೋ ಇವ್ರಿಗಿಂತ ಕಡಿಮೆ ಸ್ಟೇಚರಲ್ಲಿರುವ ನಾಯಕರು, ರಾಹುಲ್ ಗಾಂಧಿ ಅವ್ರಿಗೆ ಹೇಳಿ ಅವ್ರು ಕರೆಸಿ ಅಲ್ಲಿ ದೆಹಲಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಸಿದ್ದರಾಮಯ್ಯನವರು, ಕರೆದಿದ್ದಾರೆ, ಮೀಟಿಂಗ್ನ ಅಜೆಂಡಾ ಏನು ಅಂತ ನನಗೆ ಗೊತ್ತಿಲ್ಲ ಅಂತ. ಅದರ ಅರ್ಥ ಇಷ್ಟೇ, ಇವರನ್ನು ಹೀನಾಯವಾಗಿ ಕರೆಸಿ ಹೀನಾಯ ವಿದಾಯವನ್ನು ಹೇಳಲಾಯಿತು. ಹೈಕಮಾಂಡ್ ಹೇಳಿದ್ರು ಬಿಟ್ಟಿದ್ದೇನೆ ಹೇಳ್ತಾ ಇದ್ದಾರೆ ಹೊರತು ನಾನು ಸ್ವಯಂ ಪ್ರೇರಿತವಾಗಿ ಕೊಟ್ಟೆ. ಕಾಂಗ್ರೆಸ್ ಪಕ್ಷ ನನ್ನನ್ನು 8 ವರ್ಷ ಮುಖ್ಯಮಂತ್ರಿಯನ್ನಾಗಿ ಮಾಡಿತ್ತು. ಬೇರೆ ಇನ್ನೂ ಪರಮೇಶ್ವರ್ ಅವರಿದ್ದರು, ಡಿ ಕೆ ಶಿವಕುಮಾರ್ ಅವರಿದ್ದರು, ಸುಮಾರು ಇನ್ನೂ ಲೀಡರ್ಗಳು, ಸೀನಿಯರ್ ಮೋಸ್ಟ್ ಲೀಡರ್ಗಳಿದ್ದರು. ನಾನು ಪದತ್ಯಾಗವನ್ನು ಮಾಡಿ ಬೇರೆಯವ್ರಿಗೆ ದಾರಿ ಮಾಡಿಕೊಟ್ಟಿದ್ದೇನೆ ಅಂತಕ್ಕಂಥ ಮಾತನ್ನು ಅವ್ರು ಹೇಳ್ತಾ ಇಲ್ಲ. ವೈ? ಬಿಕಾಸ್ ಹೈಕಮಾಂಡ್ ನಾಯಕರು ಇವರನ್ನು ನಿರ್ದಾಕ್ಷಿಣ್ಯವಾಗಿ ಕರೆಸಿ ಯಾವುದೇ ದಾಕ್ಷಿಣ್ಯ ಇಲ್ಲದೆ ಹೀನಾಯ ವಿದಾಯವನ್ನು ಕೊಟ್ಟಿರ್ತಕ್ಕಂಥದ್ದು. ಸಿದ್ದರಾಮಯ್ಯನವರತ್ತು ಸುದೀರ್ಘವಾದ ಭಾಷಣವನ್ನು ಮಾಡಿದ್ರು. ನಿನ್ನೆ ಕಳಾಹಿನ ಮುಖ ಹೊತ್ತು ಅವರು ನಿನ್ನೆ ದೆಹಲಿಯಲ್ಲಿ ಕಾಣಿಸ್ಕೊಂಡ್ರು. ನಿನ್ನೆ ಬಂದ ನಂತರ ಒಂದು ದಿನದಲ್ಲಿ ಸಾವರಿಸ್ಕೊಂಡ್ರು. ಇವತ್ತು ಡ್ಯೂ ಪ್ರೊಸೀಜರ್, ಸಾಂವಿಧಾನಿಕ ಒಂದು ಪ್ರೊಸೀಜರ್ ಏನಿದೆ ಅದನ್ನೆಲ್ಲ ಫಾಲೋ ಮಾಡಿದ್ರು. ಗವರ್ನರ್ ಆಫೀಸ್ಗೆ ಹೋದ್ರು. ಇದೆಲ್ಲ ಗೌರವಯುತವಾದ ನಡೆ. ಆ 1 ಗಂಟೆಯ ಸುದೀರ್ಘ ಭಾಷಣ ಇದೆಯಲ್ಲ, ಆ ಭಾಷಣದಲ್ಲಿ ಅವರು ತನ್ನ ಸಾಧನೆಯನ್ನು ಕೂಡ ಸ್ವಲ್ಪ ಹೇಳ್ಕೊಳ್ಳೋಕೆ ಟ್ರೈ ಮಾಡಿದ್ರು. BJPಗೆ ಕೂಡ ಟಕ್ಕರ್ ಕೊಡುವ ಪ್ರಯತ್ನ ಮಾಡಿದ್ರು. ಆ ಮೂಲಕ ನಾನು ಕೋಮುವಾದದ ವಿರುದ್ಧ ಫೈಟ್ ಮಾಡ್ತೇನೆ ಅಂತಕ್ಕಂಥ ಮೆಸೇಜನ್ನು ಹೈಕಮಾಂಡ್ಗೆ ದಾಟಿಸೋಕೆ ಟ್ರೈ ಮಾಡಿದ್ರು. ಜೊತೆಗೆ ನಾನು ರಾಜ್ಯಸಭೆಗೆ ಹೋಗಲ್ಲ ಅಂತಕ್ಕಂಥದ್ದನ್ನು ಕೂಡ ಸ್ಪಷ್ಟವಾಗಿ ಹೇಳಿದ್ರು. ಸೊ ದಟ್ ಇವರು ನಾನು ರಾಜ್ಯ ರಾಜಕಾರಣದಲ್ಲಿ ಸಕ್ರಿಯವಾಗಿ ಇರ್ತೇನೆ ಅಂತಕ್ಕಂಥ ಮೆಸೇಜನ್ನು ಪಾಸ್ ಮಾಡಿದ್ರು. ಅದರ ಅರ್ಥ ಏನು, ನಾವೇನು ಅನ್ಕೊಂಡು ಅಂತ ಹೇಳಿದ್ರೆ, ಈಗ DKಗೆ ಇನ್ನೊಂದು ಪರ್ಯಾಯ ಶಕ್ತಿ ಏನಾದ್ರು ಇಲ್ಲಿ ಉಗಮ ಆಯ್ತಾ ಅಂತಕ್ಕಂಥದ್ದು, ಅಥವಾ ಸಿದ್ದರಾಮಯ್ಯನವರ ಈ ಬೆಂಬಲಿಗ ಪಟಾಲಂ ಇದೆಯಲ್ಲ, ಸತೀಶ್ ಜಾರಕಿಹೊಳಿಯಿಂದ ಹಿಡಿದು ಸುಮಾರು ಜನ, ಮಾದೇವಪ್ಪನವರಿಂದ ಹಿಡಿದು ಜಾರ್ಜ್ ಅವರಿಂದ ಹಿಡಿದು ಇವರೆಲ್ಲ ಇದ್ದಾರಲ್ಲ, ಇವರು DK ಶಿವಕುಮಾರ್ ಅವರನ್ನು ಸುಮ್ಮನೆ ಬಿಡ್ತಾರ? ಅದರ ಬಗ್ಗೆ ಸಿದ್ದರಾಮಯ್ಯನವರು ಒಂದು ಚಕಾರ ಕೂಡ ಎತ್ತಲ್ಲ. ನನ್ನ ಕೃಪಾಶೀರ್ವಾದ DK ಶಿವಕುಮಾರ್ ಅವ್ರ ಮೇಲಿದೆ ಅಂತಕ್ಕಂಥ ಮಾತನ್ನು ಯಾವ ಕಾರಣಕ್ಕೂ ಅವ್ರು ಹೇಳಲಿಲ್ಲ. ಆಮೇಲೆ ನಾನು ರಾಜಕಾರಣದಲ್ಲಿ ಸಕ್ರಿಯವಾಗಿರ್ತೇನೆ, ಜನರ ಸೇವೆಯನ್ನು ಮಾಡ್ತೇನೆ ಇತ್ಯಾದಿನ ಹೇಳಿದ್ರು. ಪರೋಕ್ಷವಾಗಿ ಅವ್ರು ಮಾತಾಡಿರೋ ಅಷ್ಟೂ ಮಾತುಗಳು ನಾನು ಪರ್ಯಾಯ ಒಂದು ಶಕ್ತಿಯಾಗಿ ರಾಜ್ಯದಲ್ಲಿ ಉಳ್ಕೊಳ್ತೇನೆ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ಹೇಳಿದ್ರೆ ಹೊರತು ತಾನು ಉದಾರಿಯಾಗುವ ಯಾವುದೇ ಮಾತುಗಳನ್ನು ಯಾರೂ ಸಿದ್ದರಾಮಯ್ಯನವರು ಹೇಳಲಿಲ್ಲ. ಪರಮೇಶ್ವರ್ ಅವ್ರು ಜ್ಞಾಪಿಸಿದ್ರು, ಎಲ್ಲ ಮುಗಿಸಿದ ನಂತರ ಮಾಧ್ಯಮಗಳಿಗೆ ಒಂದು ಧನ್ಯವಾದ ಹೇಳಿ ಅಂತಕ್ಕಂಥದ್ದನ್ನು ಹೇಳಿದ್ರು. ಸಿದ್ದರಾಮಯ್ಯನವರು ನಗ್ತಾ, ಯಾಕ್ರಿ ನಗ್ತಾ ಇದ್ದೀರಾ, ನೀವು ನಮ್ಗೆ ಸಪೋರ್ಟ್ ಮಾಡಿರಲಿಲ್ವಾ ಅಂತ ಮಾಧ್ಯಮದವ್ರನ್ನ ಕೇಳಿದ್ರು. ಅದು ಅವರೇ ಹೇಳಬೇಕು, ಸಿದ್ದರಾಮಯ್ಯನವರೇ ಹೇಳಬೇಕು. TV ಮೀಡಿಯಾಗಳನ್ನಂತೂ ಇವರು ಅತ್ಯಂತ ಹೀನಾಯವಾಗಿ ನಡೆಸ್ಕೊಂಡ್ರು ಕಡೆ ಸಮಯದಲ್ಲಿ. ಅದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಇವತ್ತಿನ ಸಿದ್ದರಾಮಯ್ಯನವರ ವಿದಾಯ ಭಾಷಣ ಏನಿದೆಯಾ, ಹೀನಾಯ ವಿದಾಯದ ಬಳಿಕ ಮಾಡಿರುವ ಸುದೀರ್ಘ ಭಾಷಣ ಇದೆಯಲ್ಲ, ಆ ಭಾಷಣದಿಂದ ನಮಗೆ ವೇದ್ಯ ಆಗ್ತಿರೋದೇನು ಅಂತ ಹೇಳಿದ್ರೆ, ಇವರು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಇವರ ಟೀಮ್ ಏನಿದೆ ಅದು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. DKಯ ಮುಂದಿನ ದಿನಗಳು ಅಷ್ಟು ಸರಳವಾಗಿ ಇರಲಿಕ್ಕಿಲ್ಲ. ಅವರು DK ಅವರು ಬಹಳ ದೊಡ್ಡತನ ಮೆರೆದ್ರು. ಇವತ್ತು ಸಿದ್ದರಾಮಯ್ಯನವರ ಕಾಲಿಗೆ ಬಿದ್ದು ನಮಸ್ಕಾರವನ್ನು ತಗೊಳ್ಳೋದ್ರ ಮೂಲಕ ಪರೋಕ್ಷವಾಗಿ ಅವರು ಸಿದ್ದರಾಮಯ್ಯನ ಕಾಲಿಗೆಲ್ಲ ಬಿದ್ದಿದ್ದು, ಕುರುಬ ಸಮುದಾಯದ ಕಾಲಿಗೆ ಬಿದ್ದಿದ್ದು DK ಶಿವಕುಮಾರ್ ಅವರು. ಆ ಮೂಲಕ
ಮಾನಸಿಕವಾಗಿ ನನ್ನ ವೈರಿ ಅಂತ ಏನು ಅನ್ಕೋಬಹುದು ಈ ಸಮುದಾಯ, ಅವರ ಮನಸ್ಸು ಗೆಲ್ಲುವ ಕೆಲಸವನ್ನು ಮಾಡಿದ್ರು. ಬಹಳ ಮೆಚೂರ್ಡ್ ಪಾಲಿಟಿಷಿಯನ್ ಆಗಿ ಇವತ್ತು ಡಿ ಕೆ ಅವರು ವರ್ತನೆ ಮಾಡಿದ್ರು. ಆದರೆ ಸಿದ್ದರಾಮಯ್ಯವರು ಎಂದಿನಂತೆ ತನ್ನ ಚಾಣಾಕ್ಷತೆಯನ್ನು ಮೆರೆದಿದ್ದಾರೆ. ಯಾವುದೇ ಗುಟ್ಟನ್ನು ಬಿಟ್ಕೊಡ್ತಾ ಇಲ್ಲ. ನಿನ್ನೆ ಹೇಳ್ತಾ ಇದ್ರು, ಎಂ ಬಿ ಪಾಟೀಲ್ ಹೇಳ್ತಾ ಇದ್ರು, ನೀವು ಕೇಳಿಸ್ಕೊಂಡ್ರಿ, ಇಲ್ಲ ರೀ ಇನ್ನೂ ರಾಜೀನಾಮೆ ಕೊಡಲ್ಲ ಅಂತ. ಪರಮೇಶ್ವರ್ ಹೇಳಿದ್ರು ಸುರ್ಜೇವಾಲಾ ಬರಲಿ, ಅವ್ರು ಏನೇನು ತರ್ತಾರೆ ನೋಡೋಣ, ಆಮೇಲೆ ನಾವು ಡಿಸಿಷನ್ ತಗೋತೀವಿ ಇತ್ಯಾದಿ ಇತ್ಯಾದಿ ಮಾತಾಡ್ತಾ ಇದ್ರು. ಇವತ್ತು ರಾಜೀನಾಮೆ ಗೌರವಯುತವಾಗಿ, ಇವರಂತೂ ಗೌರವಯುತವಾಗಿ ನಡ್ಕೋತಾ ಇದ್ದಾರೆ. ಆದರೆ ಅವರ ಟೀಮ್ ಗೌರವಯುತವಾಗಿ ನಡ್ಕೊಳುತ್ತಾ, ಡಿ ಕೆನ ಸುಗಮವಾಗಿ ಆಡಳಿತ ನಡೆಸೋಕೆ ಅವಕಾಶ ಕೊಡುತ್ತಾ ಅಂತಕ್ಕಂಥದ್ದನ್ನು ಕಾಲಾನೇ ನಿರ್ಣಯಿಸಬೇಕು ಸಂತೋಷ್. ಈಗ ಗಂಗಾಧರ್ ಸರ್, ಸಹಜವಾಗಿ ಸಿದ್ದರಾಮಯ್ಯನವರು ನಾನು ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ, ನಾನು ಸಕ್ರಿಯವಾಗಿ ಇಲ್ಲೇ ರಾಜಕಾರಣ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹೀಗಾಗಿ ಸರ್ ಹೇಳಿದಾಗೆ ನಿಜವಾಗ್ಲೂ ಡಿ ಕೆ ಶಿವಕುಮಾರ್ ಅವರು ಏನು ಸರಿಯಾಗಿ ತಮ್ಮ ಅಧಿಕಾರಾವಧಿಯನ್ನು ಪೂರೈಸೋದಕ್ಕಾಗತ್ತಾ ಅಂತ? ನಾಗರಾಜ್ ಅವರು ತುಂಬ ಮಾರ್ಮಿಕವಾಗಿ ಮತ್ತು ಒಳಗಡೆ ಏನಿದೆ ಅಂತಕ್ಕಂಥ ಒಂದು ವಿಷಯಗಳನ್ನು ಏನಪ್ಪ ಅಂದರೆ ಹೆಕ್ಕಿ ತೆಗೆದು ಏನಪ್ಪ ಅಂದರೆ ಇವತ್ತು ಹೇಳಿದ್ದಾರೆ ಅದನ್ನ. ಯಾಕೆ ಅಂತ ಹೇಳಿದರೆ ಹೈಕಮಾಂಡ್ ಹೇಳಿದೆ ನಾನು ಸ್ವಯಂ ಪ್ರೇರಿತನಾಗಿ ಕೊಡ್ತಾ ಇದ್ದೀನಿ ಅಂತೇಳಿ. ಹೌದು, ಹೈಕಮಾಂಡ್ ಹೇಳಿದೆ, ಸ್ವಯಂ ಪ್ರೇರಣೆ ಎರಡೂ ಒಂದಕ್ಕೊಂದು ವಿರುದ್ಧ ಶಬ್ದಗಳು. ಹೌದು, ಒಂದಕ್ಕೊಂದು ವಿರುದ್ಧ ಶಬ್ದಗಳನ್ನು ಬಳಸಿ ಅವರು ಹೇಳಿದರು. ಸ್ವಯಂ ಪ್ರೇರಣೆ ಅಂದರೆ 6 ತಿಂಗಳ ಹಿಂದೆನೇ ಕೊಡಬೇಕಾಗಿತ್ತು. ಅವತ್ತು ಕೊಟ್ಟಿದ್ದಿದ್ರೆ ವಚನ ಭ್ರಷ್ಟರಾಗ್ತಾ ಇರಲಿಲ್ಲ ಸಿದ್ದರಾಮಯ್ಯನವರು. ಈ ಹಿಂದೆ ವಚನ ಭ್ರಷ್ಟತೆಯನ್ನು ನಾವು ಏನಪ್ಪ ಅಂದ್ರೆ ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ ಕೇಳಿದ್ದೇವೆ ನಾವು. ಹಾಗೆ ವಚನ ಭ್ರಷ್ಟರು ಆಗದೇನೆ ಕೊಟ್ಟಿದ್ದಿದ್ರೆ ಇವತ್ತು ಏನಪ್ಪ ಅಂದ್ರೆ ಸಿದ್ದರಾಮಯ್ಯನವರು ದೊಡ್ಡ ವ್ಯಕ್ತಿಯಾಗಿ ಇರ್ತಾ ಇದ್ರು, ದೊಡ್ಡ ಮನಸ್ಸಿನವರಾಗಿ ಎಲ್ಲರಿಗೂ ಗೋಚರ ಆಗ್ತಾ ಇದ್ರು. ಇವತ್ತು ಏನಂದ್ರೆ ಕಣ್ಣಲ್ಲಿ ನೀರು, ಅವು ಇವು ಎಲ್ಲ ಬೇರೆ ಬೇರೆ ಅದಕ್ಕೆಲ್ಲ ಕಾರಣಗಳಿರ್ತವೆ, ಅವ್ರ ಸಂಬಂಧಗಳಿರ್ತವೆ. ಆಮೇಲೆ ಅಲ್ಲೆಲ್ಲ ಏನೇನೆಲ್ಲ ಇದೆ ಅಂತಕ್ಕಂಥದ್ದು ನೋಡಬೇಕು. ಸಂತೋಷ್ ಲಾಡ್ ಅವರು ಪಾಪ ಕಣ್ಣೀರು ಹಾಕಿದ್ದಾರೆ, ಹೌದಾ, ಅವರಿಗೆ ಮುಂದೆ ಏನು ಸಿಗ್ಲಿಕ್ಕಿಲ್ಲ ಅಂತೂ ಹಾಕಿರ್ಬೋದು, ಹೌದಾ, ಇವ್ರು ಹೋಗಿಬಿಟ್ರೆ ನಂದೇನು ಗತಿ ಅಂತೇಳಿ. ಆ ಥರ ಕೆಲವೊಂದೆಲ್ಲ ವೈಯಕ್ತಿಕ ಸಂಬಂಧಗಳಿರ್ತವೆ. ಆ ಭಾವನಾತ್ಮಕ ಇದರಲ್ಲಿ ಏನಪ್ಪ ಅಂದ್ರೆ ಬರ್ತವೆ. ಆದರೆ ಭಾವನಾತ್ಮಕತೆಗಿಂತ ಇಲ್ಲಿ ರಾಜಕೀಯದಲ್ಲಿ ವೈಚಾರಿಕತೆ ಮುಖ್ಯ. ಹೌದು, ರಾಜಕೀಯ ಅಂದ್ರೆ ವೈಚಾರಿಕತೆ, ವೈಚಾರಿಕತೆಯನ್ನು ಮೀರಿದ ತಾರ್ಕಿಕತೆ, ತಾರ್ಕಿಕತೆಯನ್ನು ಮೀರಿದ ಕುತಂತ್ರಗಳು, ಹೌದ್ರಾ, ಹೀಗೆ ಇಂಟರ್ವ್ಯೂಸ್ ಇವೆಲ್ಲ ಇರ್ತವೆ. ಹಾಗೆ ಇಲ್ಲಿ ಏನಂತ ಹೇಳಿದ್ರಪ್ಪ ಅಂದರೆ, ನೀವು ಒಂದು ಪ್ರಶ್ನೆ ಕೇಳಿದ್ರಿ, ಯಾವುದು ಈ ಸುಗಮವಾಗಿ ಡಿ ಕೆ ಅವರು ಆಡಳಿತ ನಡೆಸ್ಬೋದಾ ಅಂತೇಳಿ. ಈಗಾಗಲೇ ನೀವು ಅಬ್ಸರ್ವ್ ಮಾಡಿರ್ಬೋದು, ಡಿ ಕೆ ಅವರ ಬಗ್ಗೆ, ಸಿದ್ದರಾಮಯ್ಯನವ್ರ ಬಗ್ಗೆ ಯಾರಾದರೂ ಈಗಿರ್ತಕ್ಕಂಥ ಸಿಟ್ಟಿಂಗ್ ಮಿನಿಸ್ಟರ್ಗೆ ಕೇಳಿಬೇಕಾದ್ರೆ, ಇಲ್ಲ ಶಾಸಕರುಗಳಿಗೆ ಕೇಳಿ, ಅವರು ತಟಸ್ಥವಾಗಿರ್ತಾರೆ. ಈಗ ಹೌದು, ಯಾಕೆ ಹೌದಾ, ಒಪಿನಿಯನ್ ಕೊಡಲ್ಲ. ಹೌದು, ಸಿದ್ದರಾಮಯ್ಯನೂ ಜಯನಲ್ಲ, ಆಮೇಲೆ ಡಿ ಕೆ ಶಿವಕುಮಾರ್ ಜಯನಲ್ಲ. ಯಾಕಂದ್ರೆ ಏನು ಯಾವಾಗ ಏನಾಗುತ್ತೆ ಗೊತ್ತಿಲ್ಲ. ಯಾವಾಗ ಏನು ಈಗ ಒಂದು ಮಾತು ಹೇಳಿದ್ರಪ್ಪ ಅಂದ್ರೆ ಅದು ಎಲ್ಲಿ ಯಾರಿಗೆ ಪೆಟ್ಟು ಬೀಳುತ್ತೆ ಗೊತ್ತಾಗಲ್ಲ. ಈ ಜ್ವಾಲಾಮುಖಿನೂ ತುಂಬ ಮೌನವಾಗಿರುತ್ತೆ ಸರ್. ಅದೇ ಸುಪ್ತವಾಗಿರುತ್ತೆ. ಅದು ಸುಪ್ತವಾಗಿದ್ದು ಆಮೇಲೆ ಏನಪ್ಪ ಅಂದ್ರೆ ಸ್ಫೋಟಗೊಳ್ಳುತ್ತೆ. ಹೌದು, ಹಾಗೆ ಇಲ್ಲಿ ಏನಂತ ಹೇಳಿದ್ರೆ ನಾವು ಅದಕ್ಕೆ ಹಿಸ್ಟ್ರಿ ನೋಡಬೇಕಾಗತ್ತೆ. ಈ ಹಿಂದೆ ಇಂದಿರಾ ಗಾಂಧಿಯವರು ಈ ಸಂಜಯ್ ಬ್ರಿಗೇಡ್ನಲ್ಲಿದ್ದಿರ್ತಕ್ಕಂಥ ಇವ್ರನ್ನ ಗುಂಡೂರಾವ್ ಅವ್ರನ್ನ ಏನಪ್ಪ ಅಂತ ಅಂದರೆ ದೇವರಾಜ ಅರಸು ಅವ್ರ ವಿರುದ್ಧ ಏನಪ್ಪ ಅಂತ ಅಂದ್ರೆ ಮುಖ್ಯಮಂತ್ರಿ ಮಾಡಿದರು. ದೇವರಾಜ ಅರಸು ದೊಡ್ಡ ಒಂದು ವ್ಯಕ್ತಿತ್ವ ಇತ್ತು. ಅವರಿಂದ ಮಲ್ಲಿಕಾರ್ಜುನ ಖರ್ಗೆ ಅವರ ಆದಿಯಾಗಿ ಎಲ್ಲರೂ ಹೋಗಿದ್ದರು. ಯಾವಾಗ ಗುಂಡೂರಾವ್ ಅವರು ಮುಖ್ಯಮಂತ್ರಿ ಆದರೂ ಅವರ ಮನೆ ಮುಂದೆ ಎಲ್ಲರೂ ಬಂದು ಏನಪ್ಪ ಅಂದ್ರೆ ಕ್ಯೂ ನಿಂತ್ಕೊಂಡ್ರು. ಇದು ಕಾಂಗ್ರೆಸ್. ನಾನು ಕಾಂಗ್ರೆಸ್ ಒಂದೇ ಅಂತ ಹೇಳ್ತಾ ಇಲ್ಲ. ಇವತ್ತು ರಾಜಕೀಯದಲ್ಲಿ ನಡೀತಕ್ಕಂಥ ಸಾಮಾನ್ಯ, ಎಲ್ಲಿ ಅಧಿಕಾರ ಇರುತ್ತೆ ಅಲ್ಲಿ ಯಾವುದೋ ಒಂದು ಚಮತ್ಕಾರ ಇರೋಲ್ಲಿ ನಮಸ್ಕಾರ ಅಂತೇಳಿ ಹೇಳ್ತೀವಿ ನಾವು. ಅದು ಅಧಿಕಾರದೇ ಒಂದು ಚಮತ್ಕಾರ. ಅದು ಇಲ್ಲ ಅಂತ ಹೇಳಿದ್ರಪ್ಪ ಅಂದರೆ ಅಲ್ಲೆಲ್ಲ ಸಪ್ಪೆ ಆಗಿರ್ತದೆ. ಹಾಗೆ ನಾವು ಅಂದ್ಕೊಂಡಂಗೆ ಏನಪ್ಪ ಅಂದರೆ ಇವರೆಲ್ಲ ಬಂಡಾಯ ಹೇಳ್ಬೋದು, ಬಂಡುಕೋರ್ತನ ಅಲ್ಲಿ ಏನಪ್ಪ ಅಂದ್ರೆ ಹುಟ್ಟಬೋದು, ಇನ್ನೊಂದು ಮತ್ತೊಂದು, ಅದು ಆಗಿಲ್ಲ ಅಂತ ನನಗನ್ಸುತ್ತೆ. ಹಾಗೆ ಬಂಡಾಯದ ಒಂದು ದೃಷ್ಟಿಕೋನ ಇದ್ದಿದ್ದರೆ ಈ ಹಿಂದೆ ಸವಾಲು ಹಾಕಿದರು, ಸೆಡ್ಡು ಹೊಡೆದ್ರು ಯಾರು, ಬಂಗಾರಪ್ಪನವರು ಹೈಕಮಾಂಡ್ಗೆ. ಹೌದು, ಆ ಥರದಲ್ಲಿ ಇವರು ಸ್ವಭಾವ ಇಲ್ಲ. ಯಾಕಿಲ್ಲ? ಅದು ಅವರ ಒಳಗಡೆ ಇಲ್ಲ. ಆ ಹೋರಾಟದಿಂದ ಬಂದಿರತಕ್ಕಂಥದ್ದಲ್ಲ. ಬಂಗಾರಪ್ಪನವರು ಸಮಾಜವಾದಿ ಹೋರಾಟ, ಅದು ಗೋಪಾಲಗೌಡರ ಕೈಯಲ್ಲಿ ಏನಪ್ಪ ಅಂದ್ರೆ ಪಳಗಿದವರು ಅವರು. ಹೌದಾ, ದೊಡ್ಡ ಏನಪ್ಪ ಅಂದ್ರೆ ಭೂ ಹೋರಾಟ ಅವೆಲ್ಲ ಮಾಡಿದವರು. ಆದರೆ ಇವರು ಸಿದ್ದರಾಮಯ್ಯನವರು ಅಂಥ ಹೋರಾಟಗಳಿಂದ ಬಂದದ್ದಲ್ಲ. ಅವರು ಜನತಾ ಪರಿವಾರದ ಮೂಲಕ ಬಂದವರು. ಅಲ್ಲಿ ಏನಂತಾರೆ ಸಮಾಜವಾದಿ ಸಿದ್ಧಾಂತವನ್ನು ಒಪ್ಪಿಕೊಂಡವರು ಅವರು.
ಆದರೆ ಅದಕ್ಕಾಗಿ ಏನಾದರೂ ದೊಡ್ಡ ದೊಡ್ಡ ಚಳವಳಿಗಳನ್ನು ಮಾಡಿದರು ಅದು ಅಂತ ಇಲ್ಲ ಅಂತ. ಓಕೆ. ಹಾಗಾಗಿ ಈ ಹಿಂದೆ ದೇವರಾಜ ಅರಸು ಅವರು ಹೈಕಮಾಂಡಿಗೆ ಏನಪ್ಪ ಅಂದರೆ ಸೆಡ್ ಹೊಡೆದು ತಮ್ಮದೇ ಪಕ್ಷ ಮಾಡಿದರು, ಬಂಗಾರಪ್ಪನವ್ರು ಮಾಡಿದರು. ಈ ಕಡೆ ಇವರು KJP ಅಂತೇಳಿ ಇವರು BJPಯಲ್ಲಿ ಏನಂತಾರಪ್ಪ ಅಂದ್ರೆ ಯಡಿಯೂರಪ್ಪನವ್ರು ಮಾಡಿದರು. ಅಂಥ ಒಂದು ಎದೆಗಾರಿಕೆ ಇವರಲ್ಲಿ ಕಾಣಲಿಲ್ಲ ಅಂತ. ಈಗ ನೋಡಿ, CM ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿ ಮಾಡುವಂತಹ ಸಂದರ್ಭದಲ್ಲಿ ರಾಜ್ಯಸಭೆಗೆ ಅವರನ್ನು ಕಳಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಮಾತನಾಡಿದ್ರು. ಹೈಕಮಾಂಡು ನನಗೆ ರಾಜ್ಯಸಭೆಗೆ ಪ್ರವೇಶ ಮಾಡುವಂತ ಹೇಳಿತು, ಆದರೆ ಹೈಕಮಾಂಡ್ ಮಟ್ಟದಲ್ಲಿ ರಾಜ್ಯಸಭೆಗೆ ಎಂಟ್ರಿ ಬಹುತೇಕವಾಗಿ ಫಿಕ್ಸ್ ಆಗಿದೆ ಅನ್ನೋ ಮಾತುಗಳು ಕೂಡ ಕೇಳಿಬಂದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಇಲ್ಲ, ನಾನು ರಾಜ್ಯ ರಾಜಕಾರಣದಲ್ಲೇ ಮುಂದುವರಿತೀನಿ ಅಂತ ಮಾತನಾಡಿದ್ರು. ಇನ್ನು ಏನು ಹೇಳಿದ್ರು ಸಿದ್ದರಾಮಯ್ಯನವರು ಕೇಳಿ. ಹೈಕಮಾಂಡ್ನವರು ನನಗೆ ರಾಜ್ಯಸಭಾಕ್ಕೆ ಹೋಗಿ ಅಂತ ಹೇಳಿದ್ರು. ನಾನು ಭಾಳ ವಿನಮ್ರವಾಗಿ ಆಗಲ್ಲ ಅಂತ ಹೇಳಿದೆ. ನಾನು ರಾಷ್ಟ್ರ ರಾಜಕಾರಣದಲ್ಲಿ ನನಗೆ ಆಸಕ್ತಿ ಇಲ್ಲ, ರಾಜ್ಯ ರಾಜಕಾರಣದಲ್ಲೇ ಇರ್ತೀನಿ ಅಂತ ಹೇಳಿದ್ದೀನಿ. ನನಗೆ ಇನ್ನ ಜನ ಆಯ್ಕೆ ಮಾಡಿರೋದು ನನಗೆ 5 ವರ್ಷಕ್ಕೆ. ಹೈಕಮಾಂಡ್ನವರು ನನಗೆ ರಾಜ್ಯಸಭಾಕ್ಕೆ ಹೋಗಿ ಅಂತ ಹೇಳಿದ್ರು. ನಾನು ಭಾಳ ವಿನಮ್ರವಾಗಿ ಆಗಲ್ಲ ಅಂತ ಹೇಳಿದೆ. ನಾನು ರಾಷ್ಟ್ರ ರಾಜಕಾರಣದಲ್ಲಿ ನನಗೆ ಆಸಕ್ತಿ ಇಲ್ಲ, ರಾಜ್ಯ ರಾಜಕಾರಣದಲ್ಲೇ ಇರ್ತೀನಿ ಅಂತ ಹೇಳಿದ್ದೀನಿ. ನನಗೆ ಇನ್ನ ಜನ ಆಯ್ಕೆ ಮಾಡಿರೋದು ನನಗೆ 5 ವರ್ಷಕ್ಕೆ. ಇನ್ನು ಸಿದ್ದರಾಮಯ್ಯನವರೇನೋ ರಾಜ್ಯಸಭಾ ಪ್ರವೇಶ ನಿರಾಕರಣೆ ಮಾಡಿದ್ರು, ಆದರೆ ಹೈಕಮಾಂಡ್ ಮಟ್ಟದಲ್ಲಿ ಸಿದ್ದರಾಮಯ್ಯ ಅವರನ್ನು ರಾಜ್ಯಸಭೆಗೆ ಎಂಟ್ರಿ ಮಾಡಿಸುವಂಥದ್ದು ಬಹುತೇಕ ಫಿಕ್ಸ್ ಆಗಿದೆ. ಈಗ ಖುದ್ದಾಗಿ ರಾಹುಲ್ ಗಾಂಧಿಯವರೇ ಸಿದ್ದರಾಮಯ್ಯ ಅವರ ಈ ರಾಜ್ಯಸಭೆಗೆ ಪ್ರವೇಶ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರನ್ನ ಅಲ್ಲಿ ಕರೆಸೋದಕ್ಕೆ ಅಂತ ಅವರು ಕೂಡ ಮಾಸ್ಟರ್ ಪ್ಲ್ಯಾನ್ ಮಾಡಿಸ್ತಾ ಇದ್ದಾರೆ. ಆಲ್ ಇಂಡಿಯಾ ಮಟ್ಟದಲ್ಲಿ ಸಿದ್ದರಾಮಯ್ಯ ಅವರನ್ನು OBC ಕಾರ್ಡ್ ಆಗಿ ಬಳಕೆ ಮಾಡೋದಕ್ಕೆ ಚಿಂತನೆ ನಡೀತಾ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಆ ಮಟ್ಟದಲ್ಲಿ ಅವ್ರನ್ನ ಬಿಂಬಿಸೋದಕ್ಕೆ ಹಿಂದೆ ಕೂಡ ಸಾಕಷ್ಟು ಸಂದರ್ಭದಲ್ಲಿ ಪ್ರಯತ್ನ ಮಾಡಿದ್ರು. ಬೇರೆ ಬೇರೆ ರಾಜ್ಯಗಳ ಚುನಾವಣೆಯಲ್ಲಿ ಕೂಡ ಪ್ರಯತ್ನ ಆಯಿತು. ಆದರೆ ಈಗ ಅದು ಸಾಧ್ಯ ಆಗತ್ತಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದುರಾಗತ್ತೆ. ಈಗ ನಾಗರಾಜ್ ಸರ್, ನಾವು ಸಹಜವಾಗಿ ನೋಡಿದಾಗ ರಾಹುಲ್ ಗಾಂಧಿಯವರು ಇಲ್ಲ, ನಾವು ರಾಷ್ಟ್ರ ಮಟ್ಟದ ರಾಜಕಾರಣಕ್ಕೆ ಅವ್ರನ್ನ ತರಲೇಬೇಕು ಅಂತ ಅವರು ಒಂದು ಕಡೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಈಗ. ಆದರೆ ಈ ಹಿಂದೆಯೂ ಕೂಡ OBC ನಾಯಕರನ್ನಾಗಿ ಬಿಂಬಿಸೋದಕ್ಕೆ ಸಾಕಷ್ಟು ಪ್ರಯತ್ನಗಳಾಗಿದ್ದಾವೆ. ಈಗಿನ ಒಂದು ಸ್ಥಾನಮಾನವನ್ನು ನೋಡಿದಾಗ ಅಂದರೆ CM ಸ್ಥಾನದಿಂದ ಕೆಳಗಿಡಿದ್ರು, ಈಗ ಅದು ಸಾಧ್ಯ ಆಗುತ್ತಾ ಅಂತ. ಸಂತೋಷ್, ಇವತ್ತು ಸಂಜೆ ಇದೆಲ್ಲ ಡೆವಲಪ್ಮೆಂಟ್ಗಳಾದ ಮೇಲೆ ಇವರು ಯಾವಾಗ HL ಏರ್ಪೋರ್ಟಿಂದ ಫ್ಲೈಟ್ ಹತ್ತಿದ್ರು ಆ ಸಂದರ್ಭದಲ್ಲಿ ನಮ್ಮ ದೆಹಲಿ ವರದಿಗಾರರು ಕೊಟ್ಟಿರ್ತಕ್ಕಂಥ ಸುದ್ದಿ, ದೆಹಲಿಯಲ್ಲಿ ಇವ್ರನ್ನ ಸರ್ KPCC ಅಲ್ಲ AICC ಅಧ್ಯಕ್ಷರನ್ನಾಗಿ ಮಾಡುವ ಒಂದು ಚರ್ಚೆ ನಡೀತಾ ಇದೆಯಂತೆ. ವೈ? ಬಿಕಾಸ್ ಇವರನ್ನ ಆಲ್ ಇಂಡಿಯಾ ಲೆವೆಲ್ OBC ಲೀಡರ್ ಆಗಿ ಬಿಂಬಿಸೋಣ ಅಂತ. ಈಗ BJP ಏನು ಈಗ OBC ಮತಗಳ ಹಿಂದೆ ಬಿದ್ದಿದೆ, OBC ಪಾಲಿಟಿಕ್ಸ್ನಲ್ಲಿ ರಾಷ್ಟ್ರ BJP ಸಕ್ರಿಯವಾಗಿದೆ. ಅದನ್ನು ಹೈಜಾಕ್ ಮಾಡ್ಕೊಳ್ಳೋದಕ್ಕೋಸ್ಕರ ಖರ್ಗೆ ಅವ್ರನ್ನ AICC ಅಧ್ಯಕ್ಷ ಗಾದಿಯಿಂದ ಇಳಿಸಿ ಅವ್ರ ರಾಜ್ಯಸಭೆಗೆ ಅವ್ರಿಗೆ ಸೀಮಿತ ಮಾಡಿ ಇವರನ್ನು AICC ಪ್ರೆಸಿಡೆಂಟ್ ಆಗಿ ಮಾಡಬೇಕು ಅಂತಕ್ಕಂಥ ಒಂದು ಚರ್ಚೆ ರಾಹುಲ್ ಗಾಂಧಿ ಪಾಳಯದಲ್ಲಿ ಇದೆ. ರಾಹುಲ್ ಗಾಂಧಿ ಇವ್ರನ್ನ ಕನ್ವಿನ್ಸ್ ಮಾಡಿ AICC ಪ್ರೆಸಿಡೆಂಟ್ ಮಾಡ್ತಾರೆ ಅಂತಕ್ಕಂಥ ಒಂದು ಸುದ್ದಿನ ಅವರು ನಮ್ಮ ದೆಹಲಿ ವರದಿಗಾರರು ಕೊಟ್ಟರು. ನಮಗನ್ಸುತ್ತೆ ಸಿದ್ದರಾಮಯ್ಯನವರು ಅಂಥ ಸೀಸನ್ಡ್ ಪಾಲಿಟಿಷಿಯನ್ ಹೌದು, ಆದರೆ ಅಷ್ಟು 24/7 ಎಫರ್ಟ್ ಹಾಕಿ ಕೆಲಸ ಮಾಡುವಂಥ ಪಾಲಿಟಿಷಿಯನ್ಸ್ ಅಲ್ಲ ಅವರು. ಅಂಥ ರಾಜಕಾರಣಿ ಅಲ್ಲ. ಅವ್ರಿಗೆ ಶನಿವಾರ ಭಾನುವಾರ ರೆಸ್ಟ್ ಬೇಕಾಗತ್ತೆ ಅವ್ರಿಗೆ. ಆಮೇಲೆ ವಯಸ್ಸವ್ರಿಗೆ ಸಪೋರ್ಟ್ ಮಾಡೋದಿಲ್ಲ, ತುಂಬ ವಯಸ್ಸಾಗೋಗಿದೆ ಅವ್ರಿಗೆ. ತುಂಬ ಎಷ್ಟು 74 ಅಲ್ವಾ ಸರ್ ವಯಸ್ಸಿಗೆ ಅವ್ರಿಗೆ? 74ರ ವಯಸ್ಸಿನಲ್ಲಿ ಇಡೀ ದೇಶವನ್ನು ಸುತ್ತಾಡಿ ಪಕ್ಷವನ್ನು ಸಂಘಟನೆ ಮಾಡಿ ಎಲ್ಲ ಲೀಡರ್ಗಳನ್ನ ಕರೆಸಿ ಕೂರಿಸಿ ಅವ್ರ ಜೊತೆ ಮಾತಾಡುವ ಪೇಷನ್ಸ್ ಆಗಲಿ ಆ ಶಕ್ತಿ ಸಾಮರ್ಥ್ಯ ಆಗಲಿ ಸಿದ್ದರಾಮಯ್ಯನವ್ರಿಗೆ ಇದೆ ಅಂತ ನಮಗೇನು ಅನಿಸೋದಿಲ್ಲ. ಒಂದು ಹೆಸರಿದೆ ಅವ್ರಿಗೆ. ಈಸ್ ನೋ ಡೌಟ್ ಈಸ್ ಎ ಬ್ರ್ಯಾಂಡ್, ಎಸ್ಪೆಷಲಿ ಆಲ್ ಇಂಡಿಯಾದಲ್ಲಿ ಪ್ರಭಾವಿ ಪ್ರಬಲ ಸಮುದಾಯವಾದ ಕುರುಬ ಸಮುದಾಯದ ಲೀಡರ್ ಅವರು. OBC ಸಮುದಾಯವನ್ನು ಸಂಘಟಿಸಬಹುದಾದ ಅಂದರೆ ಅವರ ಹೆಸರನ್ನು ಬಳಸ್ಕೊಂಡು ಮಾಡ್ಬೋದೇ ಹೊರತು ಅವರನ್ನೇ ಸಂಘಟನೆಗೆ ಬಿಟ್ಟರೆ ಇದು ಸಾಧ್ಯ ಆಗೋದಿಲ್ಲ. ಎರಡನೇದು, ಅವ್ರಿಗೆ ಲ್ಯಾಂಗ್ವೇಜ್ ಸಮಸ್ಯೆ ಇದೆ. ಇಂಗ್ಲೀಷ್ ಜನ ಮಾತಾಡ್ತಾರೆ, ತೊಂದರೆ ಇಲ್ಲ, ಮ್ಯಾನೇಜ್ ಮಾಡ್ತಾರೆ. ಹಿಂದಿನೂ ಮಾತಾಡ್ಬೋದೇನೋ, ಬಟ್ ಆದರೆ ಜನರನ್ನು ಉದ್ದೇಶಿಸಿ ಅಥವಾ ಕೇಡರ್ಗಳನ್ನ ಉದ್ದೇಶಿಸಿ
ಅಷ್ಟು ಲ್ಯಾಂಗ್ವೇಜ್ ಅವ್ರಿಗಿಲ್ಲ. ಹಾಗಾಗಿ ಅವ್ರು ಯಾವತ್ತು ಹಿಂದೆನೇ ಅವ್ರಿಗೆ MP ಗೆ ಸುಮಾರು ಆಫರ್ ಬಂದಿತ್ತು, ಅವ್ರು ಹೋಗಿಲ್ಲ. ಈಗ ನೀವು ರಾಜ್ಯಸಭೆ ಏನೋ ಕಳಿಸಿ ಅಲ್ಲಿ ಅಧ್ಯಕ್ಷನ ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರು ಹೋಗ್ತಾರೆ ಅಂತ ನಮಗೇನು ಅನಿಸೋದಿಲ್ಲ. ಈ ಥರ ಏನಾದ್ರು ರಾಹುಲ್ ಗಾಂಧಿ ಅವ್ರಿಗೆ ಈ ರೀತಿ ಐಡಿಯಾ AICC ಪ್ರೆಸಿಡೆಂಟ್ ಆಗಿ ಏನೋ ಸಿದ್ದರಾಮಯ್ಯನವ್ರು ಹಾಕ್ಬಿಟ್ರೆ ಸ್ಟೇಟ್ ನಾವು ಎಲ್ಲ ರಾಜ್ಯಗಳನ್ನ ಗೆಲ್ತೀವಿ ಅಂತ ಯಾರು ಐಡಿಯಾ ಕೊಟ್ಟಿದ್ರೆ ಆ ಐಡಿಯಾ ಬಗ್ಗೆ ವಿ ಮಸ್ಟ್ ಪಿಟಿ ಫಾರ್ ದೆಮ್ ಅಷ್ಟೇ. ಅಂಥದ್ದೇನು ಆಗುತ್ತೆ ಅಂತ ನಮಗೇನು ಅನಿಸೋದಿಲ್ಲ. ಈಗ ಗಂಗಾಧರ್ ಸರ್, ನಾವು ಈ ಇಂಡಿಯಾ ಅನ್ನೋ ಮೈತ್ರಿಕೂಟ ಮಾಡಿದ ಮೇಲೂ ಕೂಡ ನೋಡಿದ್ವಿ, ಬೇರೆ ಬೇರೆ ರಾಜ್ಯದ ಘಟಾನುಘಟಿ ನಾಯಕರನ್ನ ಕೂಡಿಸಿದ ಹೊರತಾಗಿಯೂ ಕೂಡ ಆ ಪರವಾಗಿ ಒಂದು ದೊಡ್ಡ ಜನಬಲ ಅಥವಾ ಒಂದು ಅಲೆ ನಮಗೆ ಕಾಣೋದಕ್ಕೆ ಸಿಗಲಿಲ್ಲ. ಈಗ ಸಿದ್ದರಾಮಯ್ಯ ಅವರು ಅಫ್ಕೋರ್ಸ್ ನಮ್ಮ ಕರ್ನಾಟಕದಲ್ಲಿ ನಾವು ಬ್ರ್ಯಾಂಡ್ ಅಂತ ಹೇಳ್ಬೋದು, ಬಟ್ ರಾಷ್ಟ್ರ ಮಟ್ಟದಲ್ಲಿ ಇದು ಸಾಧ್ಯನಾ ಅಂತ? ಅದೇ ಈಗ ನಾಗರಾಜ್ ಅವರು ಭಾಳ ಸರಿಯಾಗಿ ಗುರುತಿಸಿ ಹೇಳಿದರು. ಏನಂದರೆ ಅವರಿಗೆ ಒಂದು ದೈಹಿಕ ಸಾಮರ್ಥ್ಯ ಇಲ್ಲ ಅಂತ, ಇನ್ನೊಂದು ಏನಪ್ಪ ಅಂದರೆ ಲ್ಯಾಂಗ್ವೇಜ್ ಇಲ್ಲ ಅಂತೇಳಿ. ಲ್ಯಾಂಗ್ವೇಜ್ ಇದ್ದು ದೊಡ್ಡ ಸಮಸ್ಯೆ ನಮ್ಮ ದಕ್ಷಿಣ ಭಾರತದವ್ರಿಗೆ ವಿಶೇಷವಾಗಿ. ಮತ್ತು ಯಾಕಂದರೆ ಯಡಿಯೂರಪ್ಪನವ್ರಿಗೂ ಸಹಿತ ಏನಪ್ಪ ಅಂದ್ರೆ ಬುಲಾವಿತ್ತು, ಹೌದು, ಹೈಕಮಾಂಡಿಗೆ ಬಂದುಬಿಡಿ ನೀವು ಅಂತೇಳಿ, ಸೆಂಟ್ರಲ್ ಮಿನಿಸ್ಟರ್ ಆಗಿರಿ ಅಂಥೇಳಿ. ಆದರೆ ಅವ್ರಿಗೆ ಹಿಂದಿ ಆಗಲ್ಲ, ಕಷ್ಟ. ಇವ್ರಿಗೂ ಸಹಿತ ಮಳೆ ಮೈಸೂರಿನವರು ಇವರು. ಇನ್ನು ಹೈದರಾಬಾದ್ ಕರ್ನಾಟಕದಲ್ಲಿ ಇದ್ದುದರಿಂದಾಗಿ ನಿಜಾಮಿ ಒಂದು ಆಡಳಿತ ಇತ್ತು ಅನ್ನೋ ಕಾರಣಕ್ಕಾಗಿ ಎಲ್ಲ ಅಲ್ಲಿ ಹೈದರಾಬಾದ್ ಕರ್ನಾಟಕ ಏರಿಯಾದಲ್ಲಿ ಉರ್ದು ಮತ್ತು ಹಿಂದಿ ಎಲ್ಲ ಏನಪ್ಪ ಅಂದ್ರೆ ಬಳಕೆಯಲ್ಲಿದೆ. ಅದಕ್ಕಾಗಿ ಅವರು ಯಾರು ಖರ್ಗೆ ಅವ್ರಿಗೆ ಏನಪ್ಪ ಅಂದ್ರೆ ನಿರರ್ಗಳವಾಗಿ ಏನಪ್ಪ ಅಂದ್ರೆ ಅವರು ಮಾತಾಡ್ತಾರೆ. ಇವರಿಗೆ ಅದು ಸಾಧ್ಯ ಆಗಲ್ಲ. ಆಮೇಲೆ ರಾಷ್ಟ್ರ ಮಟ್ಟದಲ್ಲಿ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಇನ್ಸ್ಪಿರೇಷನ್ ಅಂತ ಇದೆಯಲ್ಲ, ಆ ಇನ್ಸ್ಪಿರೇಷನ್ ಅವರಿಗೆ ಯಾವುದೂ ಇಲ್ಲ ಅಲ್ಲಿ. ಹೀಗಾಗಿ ಇಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಆಯ್ತು ಅಂತಂದ್ರಪ್ಪ ಅಂದರೆ ಇನ್ನು ನಾಳೆ ಪ್ರಧಾನಿ ಆಗ್ತಾರೆ ಅವರು, ಆ ಪಟ್ಟ ಅವ್ರ ಕಣ್ಣು ಮುಂದೆ ನಿಂತಿದ್ದೀನಾ? ಇಲ್ಲ. ಹಾಗೆ ಇವತ್ತು ಏನಂತಾರಪ್ಪ ಅಂದರೆ ಅವರು ರಾಜ್ಯ ರಾಜಕಾರಣದಲ್ಲೇ ಮುಂದುವರಿತೀನಿ ಅನ್ನೋದಕ್ಕೆ ಕಾರಣಗಳು ಏನಂತಂದ್ರಪ್ಪ ಅಂದರೆ ಇಲ್ಲೇ ಏನಾದರೂ ಒಂದಷ್ಟು ಮಾಡಲಿಕ್ಕೆ ಒಂದು ಸ್ಕೋಪ್ ಇದೆ. ಇದ್ರೊಳಗಡೆ ಅವ್ರು ಏನಪ್ಪ ಅಂದರೆ ಜಾಸ್ತಿ ಅವರ ಒಂದು ಏನಪ್ಪ ಅಂದ್ರೆ ತಲೆ ಓಡಿಸಿದ್ದಾರೆ. ಏನೋ ಸೀಮಿತವಾಗಿ ಕರ್ನಾಟಕ ಕನ್ನಡ, ಹೌದ್ರಾ? ಕನ್ನಡದಲ್ಲಿ ಯಾವ ರೀತಿ ಅವ್ರು ಏನಪ್ಪ ಅಂದ್ರೆ ಒಂದು ಫ್ಲೂಯೆನ್ಸಿ ಇಟ್ಕೊಂಡು ಒಂದು ಏನಪ್ಪ ಅಂದ್ರೆ ಸೆಟೈರಿಕ್ ಆಗಿ ವ್ಯಂಗ್ಯವಾಗಿ ಏನೆಲ್ಲ ಭಾಷಣ ಮಾಡ್ತಾರ, ಅದನ್ನ ಒಂದು ಸೆಂಟೆನ್ಸ್ ಹೇಳಂತ ಹೇಳ್ರಿ ಅವರಿಗೆ. ಯಾವುದು ಹಿಂದಿಯಲ್ಲಿ ಬರೋದೇ ಇಲ್ಲ ಪಾಪ. ಹೌದು, ಅದು ಎಲ್ಲಿ ಪಾರ್ಲಿಮೆಂಟ್ನಲ್ಲಿ ಎಲ್ಲಿ ವರ್ಕೌಟ್ ಆಗುತ್ತೆ ಅದು, ಹೌದ್ರಾ? ಹಾಗೆ ಏನೋ ಒಂದು ಬರ್ಕೊಂಡು ಓದಬೇಕಾಗತ್ತೆ. ಆ ಥರದಲ್ಲಿ ಸಮಸ್ಯೆಗಳಿದ್ದಾವೆ. ಅವರಲ್ಲಿ ಹೋದರೆ ಏನಪ್ಪ ಅಂತಾರಪ್ಪ ಅಂದರೆ ಇಲ್ಲಿ ಅವರಿಗೆ ಹೆಂಗೆ ಒಂದು ಗೌರವಯುತವಾಗಿ ಏನಪ್ಪ ಅಂದ್ರೆ ನಿರ್ಗಮನ ಅಂತಾರಲ್ಲ, ಗೌರವಯುತವಾದ ಒಂದು ಸಮಾಧಾನಕಾರ ಬಹುಮಾನ ಅಂತೇಳಿ ಒಂದು ಸ್ಥಾನ ಕೊಡ್ಬೋದಲ್ಲಿ ಅಷ್ಟೇ. ಇನ್ನು ಫ್ರೀಡಮ್ ಫೈರ್ ಅಲ್ಲಿ ಮತ್ತಷ್ಟು ಚರ್ಚೆಗಳನ್ನ ಮಾಡೋಣ ಬ್ರೇಕ್ ಆದ ಮೇಲೆ. ಬ್ರೇಕ್ ಆದಮೇಲೆ ಫ್ರೀಡಮ್ ಫೈರ್ಗೆ ಮತ್ತೆ ಸ್ವಾಗತ. CM ಸಿದ್ದರಾಮಯ್ಯ ಅವರ ರಾಜೀನಾಮೆಗೂ ಮೊದಲು ತಮ್ಮ ಮನೆಯಲ್ಲಿ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯೋಜನೆ ಮಾಡಿದ್ರು. ಇದರಲ್ಲಿ ಭಾವುಕ ಸನ್ನಿವೇಶವೊಂದು ಸೃಷ್ಟಿಯಾಗತ್ತೆ. ಉಪಹಾರ ಕೂಟಕ್ಕೂ ಮುನ್ನ ಕಾವೇರಿ ನಿವಾಸದಲ್ಲಿ ಸಚಿವರ ದಂಡಿನೊಂದಿಗೆ ಆಗಮಿಸಿದ್ರು DCM DK ಶಿವಕುಮಾರ್ ಅವರು. ನೇರವಾಗಿ CM ಅವರ ಕಾಲಿಗೆ ಬಿದ್ದು ಅವರ ಆಶೀರ್ವಾದವನ್ನು ಪಡ್ಕೊಂಡ್ರು. ಅದಾದ ಬಳಿಕ ಪರಸ್ಪರ ಇಬ್ಬರು ನಾಯಕರು ಒಬ್ರಿಗೊಬ್ರು ಆಲಿಂಗನವನ್ನು ಮಾಡಿಕೊಂಡ್ರು. ಜೊತೆಗೆ ನಮ್ಮ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಇದೆಲ್ಲವೂ ಕೂಡ ಕೇವಲ ಒಂದು ಚರ್ಚೆಗಳಷ್ಟೇ ಅನ್ನುವಂತಹ ಒಂದು ಮೆಸೇಜ್ ಕೊಡೋದಕ್ಕೆ ಅವರು ಪ್ರಯತ್ನವನ್ನು ಕೂಡ ಮಾಡಿದ್ರು. ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಇದು ತುಂಬ ವೈರಲ್ ಆಗ್ತಾ ಇದೆ. ಇನ್ನು ಇವತ್ತು CM ಸಿದ್ದರಾಮಯ್ಯನವರ ಕೊನೆಯ ಬ್ರೇಕ್ಫಾಸ್ಟ್ ಮೀಟಿಂಗ್ ಏನಿತ್ತು, ಇದೇ ಸಂದರ್ಭದಲ್ಲಿ ಇನ್ನೂ ಕೆಲವು ಭಾವನಾತ್ಮಕ ಭಾವುಕ ಘಟನೆಗಳು ಕೂಡ ನಡೀತು. ಕೆಲವು ನಾಯಕರು ಕಣ್ಣೀರು ಕೂಡ ಇಟ್ಟರು. ಕಣ್ಣೀರಿನ ಮಹಾಪೂರವೇ ಹರಿತು. ಸಭೆಯಿಂದ ಹೊರಬರ್ತಾ ಇದ್ದಂತೆ ಅತ್ಯಂತ ಭಾವುಕರಾದಂತಹ ಸಚಿವ ಸಂತೋಷ್ ಲಾಡ್ ಅವರು ಫ್ರೀಡಮ್ TV ಕ್ಯಾಮ್ರಾ ಮುಖಾಂತರವೇ ಕಣ್ಣೀರು ಹಾಕಿ ತಮ್ಮ ಆಕ್ರಂದನ ಹೊರಹಾಕಿದ್ರು. ಇತ್ತ ನೆಚ್ಚಿನ ನಾಯಕನನ್ನು ನೋಡೋದಕ್ಕೆ ಧಾವಿಸಿದ ನೂರಾರು ಅಭಿಮಾನಿಗಳು ಕೂಡ ಕಣ್ಣೀರು ಹಾಕಿದ್ರು. ಅವರನ್ನು ಸಮಾಧಾನ ಪಡಿಸೋದಕ್ಕೆ ಸಿದ್ದರಾಮಯ್ಯನವರು ಕೂಡ ಬಂದರು. ಅವರ ಕಣ್ಣಾಲಿಗಳು ಕೂಡ ತುಂಬಿಕೊಂಡು ತೀವ್ರವಾಗಿ ಭಾವುಕರಾದರು.
ಇನ್ನು ಸುದ್ದಿಗೋಷ್ಠಿ ನಡೆಯುವಂತಹ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಅಂಗರಕ್ಷಕರು ಕಣ್ಣೀರು ಇಡುತ್ತಿರುವಂಥದ್ದನ್ನು ಅದು ಕೂಡ ಗಮನ ಸೆಳೀತು. ಆಪ್ತ ಸಚಿವ ಎಚ್ ಸಿ ಮಹದೇವಪ್ಪ ಸೇರಿದಂತೆ ಅಲ್ಲಿದ್ದ ಕೆಲವು ಮುಖಂಡರ ಕಣ್ಣಲ್ಲಿ ಕೂಡ ನೀರು ಜಿನುಗ್ತಾ ಇರುವಂತಹ ದೃಶ್ಯ ಕೂಡ ಮನ ಕಲಕುವಂತಿತ್ತಿವತ್ತು. ಇನ್ನು ಇವತ್ತು ನಾಗರಾಜ್ ಸರ್ ಬಹಳಷ್ಟು ಭಾವನಾತ್ಮಕ ಘಟನೆಗಳಿಗೆ ಸಾಕ್ಷಿಯಾಯಿತು ಇವತ್ತು. ಸಿದ್ದರಾಮಯ್ಯನವರ ನಿವಾಸ ಆಗಿರಬಹುದು, ಮತ್ತೊಂದು ಕಡೆಯಲ್ಲಿ ಏನು ರಾಜೀನಾಮೆ ಕೊಡೋದಕ್ಕೆ ಹೋದಂತಹ ಸಂದರ್ಭದಲ್ಲೂ ಕೂಡ ಕೆಲವು ಅಭಿಮಾನಿಗಳು ಕಣ್ಣೀರಿಟ್ಟರು. ಸಂತೋಷ್ ಲಾಡ್ ಅವರು ಕೂಡ ಖುದ್ದು ಕಣ್ಣೀರಿಟ್ಟಂತಹ ಘಟನೆ ಸಂಭವಿಸಿತು. ಆ ಮಟ್ಟಿಗೆ ಸಿದ್ದರಾಮಯ್ಯನವರು ಒಬ್ಬ ಡೈನಾಮಿಕ್ ಲೀಡರ್ ಆಗಿ ಹೊರಬಂದಿದ್ರಾ ಅಂತ? ಸಿದ್ದರಾಮಯ್ಯನವರು ಡೈನಾಮಿಕ್ ಲೀಡರ್, ಅದರಲ್ಲಿ ಬೇರೆ ಪದಗಳೇ ಇಲ್ಲ ಬಿಡಿ. ಬಹಳ ದೊಡ್ಡ ಲೀಡರ್ ಅವರು. ಕುರುಬ ಸಮುದಾಯದ ಅನ್ಕ್ವಶನಬಲ್ ಲೀಡ್ರು, ಕರ್ನಾಟಕದ ಮಟ್ಟಿನ ಟಾಲೆಸ್ಟ್ ಲೀಡ್ರು, ಏನೋ ಆ ಪ್ರೋಗ್ರೆಸಿವ್ ಮೂವ್ಮೆಂಟ್ನ ಇನ್ಸ್ಪಿರೇಷನ್ನಿಂದ ಬಂದ, ಚಳವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡವ್ರೇನಲ್ಲ ಅವರು, ಆದರೆ ಸಿದ್ಧಾಂತವನ್ನು ಒಪ್ಕೊಂಡು ಬಂದವರು, ಲೋಹಿಯಾವಾದದ ಸಿದ್ಧಾಂತನ ಇಟ್ಕೊಂಡು ಬಂದವರು. ಆಮೇಲೆ ಅವರೊಬ್ಬ ವ್ಯಕ್ತಿವಾದಿ. ಅವ್ರಿಗೆ ಈಗ ಅವರು ಕಾಂಗ್ರೆಸ್ ಪಕ್ಷ ನನಗೆ ಕೊಟ್ಟಿದೆ ಅಂತ ಹೇಳಿದ್ರು, ಎರಡು ಕಡೆ ಏನೋ. ಮೂರನೇ ಸರಿಗೆ ನಮ್ಮ ಪಕ್ಷ ಅಂತ ಹೇಳಿದ್ರು. ಈ ಡೋಂಟ್ ಬಿಲೀವ್ ಆರ್ಗನೈಸೇಷನ್, ಈ ಇಂಡಿಪೆಂಡೆಂಟ್, ಅವರ ಶಕ್ತಿ ಬಗ್ಗೆ, ಅವ್ರ ಸಾಮರ್ಥ್ಯದ ಬಗ್ಗೆ ಅವರೊಬ್ಬ ವ್ಯಕ್ತಿವಾದಿ. ಈ ನವ್ಯರ ಸಂದರ್ಭದಲ್ಲಿ ಬೆಳೆದ ಅನಂತಮೂರ್ತಿಯವರು, ಲಂಕೇಶ್ ಅವರು, ಇವರೆಲ್ಲರ ಒಂದು ಚಾಟಿ ಏಟ್ಗಳನ್ನು ತಿಂದು ಬೆಳೆದವರು. ಹಾಗಾಗಿ ಅವರು ಈ ಥರ ಸೆಂಟಿಮೆಂಟ್ಗಳಲ್ಲಿ ತುಂಬ ಕಡಿಮೆ. ಅವರ ಹಿರಿಯ ಮಗ ತೀರ್ಕೊಂಡಾಗಲೂ ಬಹಿರಂಗವಾಗಿ ಹತ್ತಿದ್ದನ್ನು ನೀವು ನಾನಂತೂ ನೋಡಿಲ್ಲ ಸರ್, ಬಹಿರಂಗವಾಗಿ ಹತ್ತಿಲ್ಲ ಅವರು. ಸ್ಟಾರ್ಟಿಂಗ್ ಭಾಷಣದಲ್ಲಿ ಒಂದು ಸ್ವಲ್ಪ ಗದ್ಗದಿತರಾದರು, ಆಮೇಲೆ ಅವರು ಫಾರ್ಮಿಗೆ ಬಂದ್ಬಿಟ್ರು. ಅವರ ಮಗ, ಹಿರಿಯ ಮಗ, ಪುತ್ರ ಶೋಕಂ ನಿರಂತರ ಅಂತ ಹೇಳ್ತಾರೆ. ಪುತ್ರ ಶೋಕ ಬಹಳ ದೊಡ್ಡ ಶೋಕ. ಅದು ನೀವೇನನ್ನು ಬೇಕಾದ್ರೂ ತಡಿಬೋದು, ಮಗ ಸತ್ತಿದ್ದನ್ನು ತಡೆಯೋಕ್ಕಾಗಲ್ಲ. ಆ ಟೈಮಲ್ಲೂ ಅವರು ಬಹಿರಂಗವಾಗಿ ಹತ್ತಿದ್ದನ್ನು ನಾನು ಕಂಡಿಲ್ಲ. ಬೊಮ್ಮಾಯಿಯವ್ರು ನೋಡಿ, ಆ ನಾಯಿ ಸತ್ತು ಅಂತ ಗೋಳೋ ಅಂತ ಹತ್ಬಿಟ್ರು. ಕುಮಾರಸ್ವಾಮಿ ನೋಡಿ, ಅವ್ರು ಯಾರೋ ಒಂದು ಮಗುನ ನೋಡಿ ಏನೋ ಕಷ್ಟ ನೋಡಿದ್ರು ಹತ್ಬಿಡ್ತಾರೆ ಅವರು. ಅವರು ಆ ಥರ ಜನ. ಸಿದ್ದರಾಮಯ್ಯನಿಗೆ ಆ ಗಟ್ಟಿತನ ಇದೆ, ಅವರ ಗುಂಡಿಗೆಯಲ್ಲಿ ಆ ಗಟ್ಟಿತನ ಇದೆ, ಅವ್ರು ಅರ್ಗಿಸ್ಕತ್ತಾರೆ. ಇಲ್ಲಿ ಅಳೋಕೆ ಅವ್ರಿಗೆ ಏನೂ ಇಲ್ಲ ಸರ್. 8 ವರ್ಷ ಸುಖದ ಸುಪ್ಪತ್ತಿಗೆಯಲ್ಲಿ ಕೂತು ಅಧಿಕಾರವನ್ನು ಎಂಜಾಯ್ ಮಾಡಿ ಆ ಪಕ್ಷ ಎಲ್ಲ ಕೊಟ್ಟಿದೆ ಅವ್ರಿಗೆ. ಯಡಿಯೂರಪ್ಪ ಯಾಕತ್ರು ಅಂತ ಹೇಳಿದ್ರೆ ಅವ್ರನ್ನ ಪಿತೂರಿ ಮಾಡಿ ಓಡಿಸಲಾಯಿತು. ಹೌದು, ನೆಮ್ಮದಿಯಾಗಿರಕ್ಕೆ ಬಿಡಲಿಲ್ಲ. ಅವರು ಕಟ್ಟಿದ ಪಕ್ಷ, ಅವರು ತಂದ ಅಧಿಕಾರ, ಅವರನ್ನ ಪ್ರತಿನಿತ್ಯ ಅವ್ರಿಗೆ ಟಾರ್ಚರ್ ಕೊಡಲಾಯಿತು. ಆ ನೋವಿನಿಂದ ಅವ್ರ ಹತ್ರು, ಆ ಹರಾಸ್ಮೆಂಟ್ ತಡಿಲಾರ್ದೆ ಹತ್ರು. ಇವ್ರಿಗೆ ಯಾರು ಹರಾಸ್ಮೆಂಟ್ ಕೊಟ್ಟಿಲ್ಲ, ಇವ್ರನ್ನ ಯಾರು ಹರಾಸ್ ಮಾಡಿಲ್ಲ. ಹೌದು, ಇವರು ಹೈಕಮಾಂಡ್ನ ಇರುಸು ಮುರುಸಿಗೆ ತಂದಿದ್ದಾರೆ. ಇವ್ರು ಏನು ಮಾತಾಡಿದ್ರೆ ಇವ್ರು ಹೆಂಗೆ ರಿವೋಲ್ಟ್ ಆಗ್ತಾನೋಪ್ಪ ಅಂತ ಭಯಾನ ಇವ್ರು ಕ್ರಿಯೇಟ್ ಮಾಡಿದ್ರು. ಹಾಗಾಗಿ ಸಿದ್ದರಾಮಯ್ಯನವರು ಏನು ತೀರಾ ಭಾವುಕ, ಅತಿ ಭಾವುಕ ಅಂತೇಳಿ ಹೇಳೋಕ್ಕಾಗಲ್ಲ. ವೆನ್ ಇಟ್ ಕಮ್ಸ್ ಟು ಲಾಡ್, ಅವರೆಲ್ಲ ಸಿದ್ದರಾಮಯ್ಯ ಅಂದರೆ ಅವ್ರಿಗೊಂಥರ ಪೂಜನೀಯ ಸ್ಥಾನ. ಸಿದ್ದರಾಮಯ್ಯನವರ ನೀಲಿಗಣ್ಣಿನ ಹುಡುಗ ಲಾಡ್. ಈ ಹಿಂದೆ ಎಲ್ಲಿ ಸರ್ ಉತ್ತರ ಭಾರತದಲ್ಲಿ ಫ್ಲಡ್ ಆದಾಗ ಸಂತೋಷ್ ಲಾಡ್ ಅವ್ರನ್ನ ಕಳಿಸಿದ್ರು ಅವರು ಆಪರೇಷನ್ಗೆ. ಸಂತೋಷ್ ಲಾಡ್ ಮಾನಸ ಪುತ್ರ ಇರ್ತಾರೆ, ಬ್ಲೂ ಐಡ್ ಬಾಯ್, ಈ ಥರ ಸುಮಾರು ಜನ ಇದ್ದಾರೆ. ನಿಮಗೆ ಅವರು ಫ್ರೆಂಡ್ಶಿಪ್ ಮಾಡಿದ್ರೆ ಕೆಲವ್ರ ಜೊತೆ ಮಾಡ್ತಾರೆ. ಆಮೇಲೆ ಅವ್ರನ್ನ ತುಂಬ ನೀಟಾಗಿ ಇಟ್ಕೋತಾರೆ. ಆಮೇಲೆ ವ್ಯವಹಾರ ಬೇರೆಯವ್ರ ಥರ, ಈಗ ಡಿ ಕೆ ಶಿವಕುಮಾರ್ ಥರ ಅಲ್ಲ, ಅವರು ಎಲ್ಲ ವ್ಯವಹಾರಕ್ಕೆ ತಾನು ಕೈ ಹಾಕೋದಿಲ್ಲ. ಇವ್ರು ದೂರ ಇಟ್ಕೊಂಡು ಹಿ ಆಪರೇಟ್ಸ್ ಥ್ರೂ ಹಿಸ್ ಕಾನ್ಮನ್ಸ್, ಅವರ ಕಾನ್ಮನ್ಗಳ ಮೂಲಕ ಆಪರೇಟ್ ಮಾಡುವ ವಿಶಿಷ್ಟ ಸ್ವಭಾವವು. ಹಾಗಾಗಿನೇ ಇವ್ರ ಮೇಲೆ ಯಾರೋ ಇಡಿ ಹೊಡೆಯೋಕ್ಕಾಗಲಿಲ್ಲ, ಐಟಿ ಹೊಡೆಯೋಕ್ಕಾಗಲಿಲ್ಲ. ಅದು ಸ್ನೇಹಮಯಿ ಕೃಷ್ಣ ಅವ್ರು ಹಿಡಿದ ಕೇಸ್ ಇದೆಯಲ್ಲ, ಯಾವ್ದು ಸರ್ ಸೈಟ್ ಹಗರಣ ಇದೆಯಲ್ಲ, ಅದೂ ಕೂಡ ಸಿದ್ದರಾಮಯ್ಯನವ್ರಿಗೆ ಗೊತ್ತಿಲ್ಲದೆ ನಡೆದಿರ್ತಕ್ಕಂಥದ್ದು. ಇವರ ಅಳಿಯಾನೋ ಇನ್ನೊಬ್ಬ ಯಾರೋ ಒಬ್ಬ ಅಲ್ಲಿ ಬ್ರೋಕರು ಇವರ ಅಳಿಯನ್ನು ಹಿಡಿದು ಪಾಪ ಇವರು ಶ್ರೀಮತಿಯವ್ರನ್ನೇನೋ ಕನ್ವಿನ್ಸ್ ಮಾಡಿ ಈ ಥರ ಆಗಿದ್ದೆ ಹೊರತು ಸಿದ್ದರಾಮಯ್ಯನ ಕಣ್ಣಿನ ದೃಷ್ಟಿಯಲ್ಲಿ ಬೀಳೋ ಥರ ಹಗರಣ ಮಾಡೋಕೆ ಅವ್ರು ಬಿಡ್ತಾ ಇರಲಿಲ್ಲ. ಯಾಕೆ ಅಂದರೆ ಇವತ್ತಲ್ಲ ನಾಳೆ ನೀವು ಪಾಪದ ಕೆಲಸಕ್ಕೆ ಕೈ ಹಾಕಿದ್ರೆ ಇದು ಇವತ್ತಲ್ಲ ನಾಳೆ ಬಹಿರಂಗ ಆಗುತ್ತೆ ಅನ್ನುವ ಆ ಒಂದು ನೈತಿಕ ಭಯ ಅವರಲ್ಲಿ ಸಿದ್ದರಾಮಯ್ಯನವರು ಲೀವರ್ಗೆ ಇರ್ತಕ್ಕಂಥದ್ದು. ಆ ನೈತಿಕ ಭಯವೇ ಅವ್ರನ್ನ ಈ ಎತ್ತರಕ್ಕೆ ಬೆಳೆಸಿದೆ. ಈ ಬೇರೆಯವರೆಲ್ಲ ಯಾಕೆ ಸಿದ್ದರಾಮಯ್ಯ ಅಂದರೆ ಇರ್ರೆಸ್ಪೆಕ್ಟೆಡ್ ಆಫ್ ಪಾರ್ಟಿ ಸ್ವಲ್ಪ ಗೌರವ ಕೊಡ್ತಾರೆ ಅಂದರೆ ಆ ಕನಿಷ್ಠ ನೈತಿಕತೆ ಚೌಕಟ್ಟನ್ನು ಅವರು ಪಾಲನೆ ಮಾಡ್ಕೊಂಡು ಬಂದಿದ್ದಾರೆ. ಈ ರೀತಿಯಲ್ಲಿ ಬೆಳೆದ ಲೀಡ್ರೇ ಹೊರತು ಅವರು ಭಾವುಕತೆ, ಎಮೋಷ್ನಲ್ಲು ಅವರ ಡಿಕ್ಷನರಿಲಿ ಜಾಗ ಇದೆ ಅಂತ ನನಗೇನು ಅನ್ಸೋದಿಲ್ಲ. ಮಾದೇವಪ್ಪ ಇವರೆಲ್ಲ ಇದ್ದಾರಲ್ಲ, ಸಿದ್ದರಾಮಯ್ಯನವರ ಈ ವ್ಯಕ್ತಿತ್ವ ನೋಡಿ, ಅವರು ಏನು ತಾನು ಮಾಡೋದಿಲ್ಲ, ಅವ್ರೇನು ಮಾಡೋದಿಲ್ಲ. ಎಲ್ಲ ಊಟ ಆಯಿತು ಊಟ ಮಾಡೋ ಅಷ್ಟೇ.
ಏನು ಆ ಥರ ಎದ್ದು ಹೋಗುವಂಥ ಸಂಸ್ಕೃತಿಯ ಜನ. ಹಾಗಾಗಿ ಈ ಭಾವುಕತೆ ಇದೆ. ಈಗ ಹೊರಗಡೆ ಅವರ ಎಂಪ್ಲಾಯೀಸ್ ಎಲ್ಲ, ಅವ್ರ ಸ್ಟಾಫ್ ಎಲ್ಲ ಬಂದು ಅಳೋದು, ಒಂದೇ ಸತಿ ಎಲ್ಲರೂ ಬಂದು ಎಲ್ಲ ಅಳೋದು ಎಲ್ಲ ನೋಡ್ತಾ ಇದ್ರೆ ಅದು ಪಿಕ್ಚರ್ ಅದು, ದಟ್ ಈಸ್ ಕ್ರಿಯೇಟೆಡ್. ಹಂಗಂತ ಅವರ ಏನೋ ಆಪ್ತ ಟೀಮು ಹತ್ತಿಲ್ಲ ಅಂತ ಹೇಳಲ್ಲ, ಅವರಲ್ಲಿ ನೋವಿಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಆ ವಿಜುವಲ್ಸ್ ಇದೆಯಲ್ಲ, ನೀವು ತೋರಿಸ್ತಾ ಇರೋ ಆ ವಿಜುವಲ್ಸ್ ಇದೆಯಲ್ಲ, ದಟ್ ಈಸ್ ಕ್ರಿಯೇಟೆಡ್ ವಿಜುವಲ್. ಈ ಕಡೆ ನಿಂತು ವಿಡಿಯೋ ಶೂಟ್ ಮಾಡಿ ಇವತ್ತಿಗೆ ಕ್ರಿಯೇಟ್ ಮಾಡಿ ಬಿಟ್ಟಿರುವ ಇದು. ಬಟ್ ಅಟ್ ದ ಸೇಮ್ ಟೈಮ್ ಸಹಜವಾಗಿ ಈಗ 8 ವರ್ಷದಿಂದ ಅವರ ಟೀಮಲ್ಲಿದ್ದರು, ಅವರ ಸೆಕ್ರೆಟ್ರಿಯೇಟಲ್ಲಿದ್ದರು, ಅವರೆಲ್ಲರೂ ಅವರ ಬೇಕು ಬೇಡಗಳನ್ನ ಅವರೆಲ್ಲ ಪೂರೈಸಿದ್ದಾರೆ. ಎವ್ರಿ ಡೇ ಅವರ ಬೇಕು ಬೇಡಗಳು, ಸಿದ್ದರಾಮಯ್ಯನವರ ಬೇಕು ಬೇಡಗಳನ್ನ ಅವ್ರು ಪೂರೈಸಿದ್ದಾರೆ. ಸಿದ್ದರಾಮಯ್ಯರ ಮಾನಸಿಕತೆ ಏನು, ಅವ್ರು ಯಾವಾಗ ಅವ್ರ ಮೂಡ್ ಹೆಂಗಿರುತ್ತೆ ಇದೆಲ್ಲವನ್ನು ಅರ್ಥ ಮಾಡ್ಕೊಂಡಿರ್ತಾರೆ. ಈಗ ಸಹಜವಾಗಿ ನಾಳೆ ಆ ಆಫೀಸ್ನ ಬಿಟ್ಟು ಹೋಗ್ಬೇಕಾಗುತ್ತೆ ಅವರೆಲ್ಲರೂ. ಆ ಸಹಜವಾಗಿ ಆ ಅಫೆಕ್ಷನ್ ಇದೆಯಲ್ಲ ಅದು ಅಲ್ಲಿ ಕಾಣ್ತದೆ. ಅದು ಸಿದ್ದರಾಮಯ್ಯ ಅತಿ ಭಾವುಕ ಅಂತ ನಮಗೇನು ಅನಿಸೋದಿಲ್ಲ. ನಾವು ನೋಡ್ಕೊಂಡು ಬಂದಿದ್ದೀವಲ್ಲ, ನಮಗೇನು ಅನಿಸೋದಿಲ್ಲ ಸರ್. ಈಗ ಮತ್ತೊಂದು ಸರ್, ಈಗ ನಾಯಕರು ತುಂಬ ಜನ ಕೆಲವರು ಭಾವುಕರಾಗಿದ್ದನ್ನು ಕೂಡ ನಾವು ನೋಡಿದ್ವಿ. ಈಗ ಅವರ ರಾಜಕೀಯ ಫ್ಯೂಚರ್ ಹೇಗೆ ಅಂತ ಮುಂದಿನ ದಿನಮಾನದಲ್ಲಿ ಯಾರ್ಯಾರು ಸಿದ್ದರಾಮಯ್ಯನವರ ಬೆಂಬಲಿಗ ನಾಯಕರಿದ್ದರು, ಸಚಿವರು ಯಾರ್ಯಾರಿದ್ದರು, ಅವರ ರಾಜಕೀಯ ಭವಿಷ್ಯ ಅದೊಂದು ಕಡೆ, ಮತ್ತೊಂದು ಕಡೆ ಈ ಅಹಿಂದ ಅನ್ನುವಂಥದ್ದೇನಿತ್ತು ಅದರ ಭವಿಷ್ಯ ಮುಂದೆ ಹೇಗೆ ಅಂತ ಸರ್? ಅದೇ ಅಹಿಂದದ ಬಗ್ಗೆ ಮಾತಾಡಬೇಕಾಯ್ತಂದ್ರೆ ವಿಶೇಷವಾಗಿ ಈಗ ಸಿದ್ದರಾಮಯ್ಯನವರಿಗೆ ಉಳಿರಿ ಅಂತೇಳಿ, ರಾಜೀನಾಮೆ ಕೊಡಬೇಡ್ರಿ ಅಂತೇಳಿ ಹೇಳಿದವ್ರು ಯಾರು ಅಂತ ಹೇಳಿದ್ರೆ ಅವರ ಜೊತೆಗೆ ಬಂದಿರತಕ್ಕಂಥ ಜನತಾ ಪರಿವಾರದವರು. ಮೂಲ ಕಾಂಗ್ರೆಸ್ಸಿಗರು ಅಲ್ಲ. ಮೂಲ ಕಾಂಗ್ರೆಸ್ಸಿಗರು ತುಂಬ ಅವರೇನಪ್ಪ ಅಂದ್ರೆ ಇಂಟೆಲಿಜೆಂಟ್ ಅವರು. ಹೌದ್ರಾ? ಅವರು ತಮ್ಮ ಭವಿಷ್ಯ ಅದು ಇದು ಎಲ್ಲ ನೋಡಿಕೊಂಡು ವಿಚಾರ ಮಾಡಿ ಏನಪ್ಪ ಅಂದ್ರೆ ಮಾತಾಡ್ತಾರೆ. ಹೀಗೆ ಇವ್ರ ಪರಿವಾರ ಏನಿತ್ತು ಅಲ್ಲ, ಮುಂದೆ ಒಂದು ಘರ್ಷಣೆನೂ ಇದೆ ಅಲ್ಲಿ ವರ್ಸಸ್ಸು ಮೂಲ ಕಾಂಗ್ರೆಸ್ಸಿಗರು ಮತ್ತು ವಲಸಿಗ ಕಾಂಗ್ರೆಸ್ಸಿಗರು ಅಂತೇಳಿ ಎಲ್ಲ ಇದೆ. ಮತ್ತು ಅವ್ರಿಗೆ ಹಲವಾರು ಜನರ ಒಳಗಡೆ ಏನಪ್ಪ ಅಂದ್ರೆ ಅಲ್ಲಿ ಇರ್ತಕ್ಕಂಥ ಲೀಡರ್ಗಳಲ್ಲಿ ವಲಸಿಗರು ಬಂದು ಇಷ್ಟೆಲ್ಲ ನಮ್ಮನ್ನು ಆಳ್ತಾ ಇದ್ದಾರಲ್ಲ ಅಂತಕ್ಕಂಥ ಒಂದು ಭಾವನೆಯೂ ಬೇರೂರಿದೆ. ಇನ್ನು ಇಲ್ಲಿ ಈ ಸಂದರ್ಭದಲ್ಲಿ ಒಂದು ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಏನಂತ ಹೇಳಿದರೆ, ಈ ಅಹಿಂದ ಅಂತೇಳಿ, ಅಹಿಂದದ ಒಂದು ಮೂಲ ಎಲ್ಲಿ ಅಂದರೆ ಜಾಲಪ್ಪನವರು. RL ಜಾಲಪ್ಪ ಅವರು ಏನಪ್ಪ ಅಂದ್ರೆ ಒಂದು ಸ್ಟಾರ್ಟ್ ಮಾಡಿದ್ರು. ಮಾಡಿ ಅದು ಏನೋ ಒಂದು ಮಾಡಬೇಕು ಅಂಥೇಳಿ ಆಯಿತು ಅದು. ಹಾಗೆ ಅದಕ್ಕಿಂತ ಮುಂಚಿತವಾಗಿ ನಮ್ಮಲ್ಲಿ ಬೇರೆ ಕಡೆ ಚರ್ಚೆ ಆಗಿತ್ತು. ಅದನ್ನೇನಪ್ಪ ಅಂದ್ರೆ ಈಗ ಜಾಸ್ತಿ ಪ್ರಸ್ತಾಪ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಆದರೆ ಅದು ಒಂದು ಎಲ್ಲೋ ಒಂದು ಕೋಲ್ಡ್ ಸ್ಟೋರೇಜ್ನಲ್ಲಿತ್ತು ಆ ವರ್ಡ್. ಅದನ್ನು ಎತ್ಕೊಂಡು ಬಂದರು ಇವರು, ಯಾರು ಸಿದ್ದರಾಮಯ್ಯನವರು. ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ಅಂತೇಳಿ ಅಹಿಂದ ಮಾಡಬೇಕಂತೇಳಿ. ಆವಾಗ ಏನಂತಿದಾರಪ್ಪ ಅಂದ್ರೆ ಮುಂದೆ ಬಂದು ನಿಂತವ್ರು ಯಾರಪ್ಪ ಅಂದ್ರೆ ಜಾರಕಿಹೊಳಿ ಅವರು, ಸತೀಶ್ ಜಾರಕಿಹೊಳಿ ಅವರು. ಸತೀಶ್ ಜಾರಕಿಹೊಳಿ ಅವರು ಕೋಟಿಗಟ್ಟಲೆ ಖರ್ಚು ಮಾಡಿ ಅಹಿಂದ ಸಮಾವೇಶಕ್ಕೆ ರೆಡಿ ಮಾಡಿದರು. ಇವರು DCM ಇದ್ದರು. ದೇವೇಗೌಡರು ಏನಪ್ಪ ಅಂದ್ರೆ ಅಹಿಂದ ಸಮಾವೇಶ ಮಾಡಬಾರ್ದು ಅಂತ ಹೇಳಿದರು. ನಿರ್ಬಂಧ ಹೇರಿದರು. ಆದರೂ ಸಹಿತ ಅದನ್ನ ಮೀರಿ ಮಾರಿದರು. ಅವಾಗ ಇವ್ರನ್ನ ಏನಪ್ಪ ಅಂದ್ರೆ ಅಲ್ಲಿಂದ ಪಕ್ಷದಿಂದ ಉಚ್ಚಾಟನೆ ಮಾಡಿದರು. ಹೌದ್ರಾ? ಆ ಒಂದು ಇಮೇಜ್ ಇಟ್ಕೊಂಡು ಇವರು ಸ್ಟಾರ್ಟ್ ಮಾಡಿದರು ಅಹಿಂದ ಚಳವಳಿ ಅಂತೇಳಿ ರಾಜಕೀಯವಾಗಿ ಅಂತೇಳಿ. ಆಮೇಲೆ ಏನಂತ ಹೇಳಿದ್ರಪ್ಪ ಅಂದರೆ ಏನೋ ಒಂದು ಬೇರೆ ಮಾಡ್ಕೋಬೇಕು ನಾವು ಅಂತಂದ್ರೆ ಆಗಲಿಲ್ಲ ಅವರಿಗೆ. ಅದು ಕಟ್ಟೋದು ಅವಾಗಲೇ ಆಗಿಲ್ಲ ಅವರಿಗೆ. ಹೊಸ ಪಕ್ಷ ಕಟ್ಟಬೇಕು, ಅಹಿಂದ ಅಂತ ಒಂದು ಪಕ್ಷ ಕಟ್ಬೋದಾಗಿತ್ತು, ಕಟ್ಟಲಿಕ್ಕೆ ಆಗಲಿಲ್ಲ ಅವರಿಗೆ. ಆ ಒಂದು ದಾರ್ಢ್ಯತೆಯನ್ನು ಏನಪ್ಪ ಅಂದ್ರೆ ಅವ್ರು ತೋರಿಸ್ಲಿಲ್ಲ ಅಲ್ಲಿ. ಹಾಗೆ ಅವ್ರು ಏನಂತಾರಪ್ಪ ಅಂದ್ರೆ ಆ ಅಹಿಂದ ಇಟ್ಕೊಂಡು ಕಾಂಗ್ರೆಸ್ಸನ್ನು ಪ್ರವೇಶ ಮಾಡಿದರು. ಇದೇ H. ವಿಶ್ವನಾಥ್ ಅವರು, ಸಿಂಧುನೂರಿನ ವಿರೂಪಾಕ್ಷಪ್ಪ ಅವರು ಮತ್ತು ಮುಂತಾದವರು ಕೆಲವರು ಏನಪ್ಪ ಅಂದ್ರೆ ಅಲ್ಲಿ ಕಾಂಗ್ರೆಸ್ ಒಳಗಡೆ ಇರ್ತಕ್ಕಂಥ ಎಚ್ ರೇವಣ್ಣ ಅವರು ಕರ್ಕೊಂಡು ಹೋಗಿ ಏನಂತಾರಪ್ಪ ಅಂದರೆ SM ಕೃಷ್ಣ ಅವ್ರಿಗೆ ಭೇಟಿ ಮಾಡಿಸಿದ್ರು, ಸೋನಿಯಾ ಮೇಡಮ್ ಅವ್ರಿಗೆ ಭೇಟಿ ಮಾಡಿಸಿದ್ರು. ಹಾಗಾಗಿ ಇವರು ಬಂದರು. ಆದರೆ ಇವತ್ತೆಲ್ಲ ಅವರೆಲ್ಲ ಇವ್ರನ್ನೇ ಟೀಕೆ ಮಾಡ್ತಾ ಇದ್ದಾರೆ. ಒಂದು ಆಮೇಲೆ ಅಹಿಂದಕ್ಕೆ ಅಷ್ಟೆಲ್ಲ ಮಾಡಿ ಇವ್ರನ್ನೇನಪ್ಪ ಅಂದ್ರೆ ಅಹಿಂದ ನಾಯಕ ಆಗಿ ಏನಪ್ಪ ಅಂದ್ರೆ ಮಾಡಲಿಕ್ಕೆ ದುಡ್ದಿದ್ದ ಯಾರು ಸತೀಶ್ ಜಾರಕಿಹೊಳಿ ಅವರು, ಅವರನ್ನು ರಿಷಫಲ್ನಲ್ಲಿ ಕೈ ಬಿಟ್ಟರು. ಅದು ಏನು ಹೌದ್ರಾ? ಇವತ್ತಿಗೂ ಏನಪ್ಪ ಅಂತಾರಪ್ಪ ಅಂದ್ರೆ ರಾಜಕೀಯದಲ್ಲಿ ಏನಂತಾರೆ ಅಹಿಂದ ಒಂದು ಏನಪ್ಪ ಅಂದ್ರೆ ಮಾತಾಡ್ತಾ ಇರ್ತಕ್ಕಂಥವ್ರು, ಪ್ರಬಲವಾಗಿ ಏನಪ್ಪ ಅಂದ್ರೆ ಅದನ್ನ ಪ್ರತಿಪಾದನೆ ಮಾಡ್ತಾ ಇರ್ತಕ್ಕಂಥವ್ರಲ್ಲಿ ಸತೀಶ್ ಜಾರಕಿಹೊಳಿ ಅವರು ಒಬ್ಬರು. ಅವಾಗ ಅವರು ಇವರಿಗೆ ಸವಾಲು ಹಾಕುವ ರೀತಿಯಲ್ಲಿ ಹೋಗಿ ಕೇಂದ್ರದಿಂದ ಏನಪ್ಪ ಅಂದ್ರೆ ಆಲ್ ಇಂಡಿಯಾ ಸೆಕ್ರೆಟರಿ ಆಗಿ ಬಂದರು. ಯಾರು? ಸತೀಶ್ ಜಾರಕಿಹೊಳಿ. ಇವತ್ತಿನ ಈ ಸನ್ನಿವೇಶದೊಳಗಡೆ ಅದನ್ನು ಒಂದು ಕಾರ್ಡ್ ಪ್ಲೇ ಮಾಡಿದ್ರು ಅವರು, ಅಹಿಂದ ಅಂತಕ್ಕಂಥದ್ದು ತಮ್ಮ ಒಂದು ಹಿತಾಸಕ್ತಿಗಾಗಿ ಅಂಥೇಳಿ. ಹಾಗಾಗಿ ಅವರು ಇವರ ಒಂದು ಏನಪ್ಪ ಅಂದ್ರೆ ಇವರ ಬ್ರದರ್ನ, ಇವರ ಸಹೋದರನ ಏನಪ್ಪ ಅಂದ್ರೆ ಮಾಡಿದರು, ಏನು ಮಂತ್ರಿ, ಇವ್ರನ್ನ ತೆಗೆದುಬಿಟ್ಟು. ಅದು ಇತಿಹಾಸ ಇದೆ. ಅವ್ರ ಒಳಗಡೆ ಅದು ಕುದಿತಾ ಇದೆ. ಯಾರಿಗೆ? ಅಹಿಂದದ ಒಂದು ಇವರು ನಮ್ಮ ಸತೀಶ್ ಜಾರಕಿಹೊಳಿ ಅವರಿಗೆ.
ಆ ಸತೀಶ್ ಜಾರಕಿಹೊಳಿ ಅವರು ಎಷ್ಟರ ಮಟ್ಟಿಗೆ ಅದನ್ನು ಮುಂದೆ ಕೊಂಡೊಯ್ತಾರೆ, ಅಹಿಂದ ಕರಿಗೆ ಹೋಗುತ್ತೆ ಅಂತೇಳಿ ನನಗನ್ಸೋದು. ಈಗ ಅಹಿಂದ ಅನ್ನುವ ಮತ ಬ್ಯಾಂಕ್ ಇದೆಯಾ ಅಥವಾ ಜಸ್ಟ್ ಕಾಲ್ಪನಿಕ ಇದರಲ್ಲೇ created ಅಂತ? ಏನೋ ಈಗ ಓಡಿಸ್ಕೊಂಡ್ ಬಂದ್ರ ಇಲ್ಲಿವರೆಗೂ ಅಂತ? ಇಲ್ಲ, ನಾನು ಅಹಿಂದ ಅನ್ನುವ ಮತ ಬ್ಯಾಂಕ್ ಇದೆಯಾ ಸರ್? ಅಹಿಂದ ಅಂತಕ್ಕಂಥದ್ದು ಕುರುಬರ ಮತ ಬ್ಯಾಂಕ್ ಇದೆ, ಏನು ಮಾದಿಗರ ಮತ ಬ್ಯಾಂಕ್ ಇದೆ, ವಲಯ ಸಮುದಾಯದ ಮತ ಬ್ಯಾಂಕ್ ಇದೆ, ಸಣ್ಣ ಪುಟ್ಟ ಜಾತಿಗಳ ಮತ ಬ್ಯಾಂಕ್ ಇದೆ, ಲಿಂಗಾಯತ ಮತ ಬ್ಯಾಂಕ್ ಇದೆ, ಕುರುಬ ಮತ ಬ್ಯಾಂಕ್ ಇದೆ. ಅಹಿಂದ ಅನ್ನೋ ಮತ ಬ್ಯಾಂಕ್ ನಿಜವಾಗ್ಲೂ ಇದೆಯಾ ಅನ್ನೋದು ಬಹಳ ನನ್ನ ಡೌಟ್ ಒಳ್ಳೆ ಇದೆ ಸರ್. ಪ್ರಶ್ನೆ ಕೇಳಿದ್ರಿ, ಬಹಳ ಒಳ್ಳೆ ಪ್ರಶ್ನೆ ಇದು. ಅಹಿಂದ ಇಲ್ಲದೆ ಇರೋ ಮತ ಬ್ಯಾಂಕ್ನ ಜಾರಕಿಹೊಳಿ ಹೆಂಗ್ ಲೀಡ್ ಮಾಡ್ತಾರೆ ಅನ್ನೋದು ನಮ್ಮ ಪ್ರಶ್ನೆ. ಅಲ್ಲಲ್ಲ, ಜಾರಕಿಹೊಳಿ ಅವರಲ್ಲ, ಯಾರೇ ಲೀಡ್, ಇವ್ರು ಇವತ್ತಿನವರೆಗೂ ಲೀಡ್ ಮಾಡಿಲ್ಲ ಅವರು. ಹೌದು, ಅದು ಏನಂದ್ರೆ ಐಡೆಂಟಿಟಿ ಪಾಲಿಟಿಕ್ಸ್ ಅಂತ ಏನಿದೆಯಲ್ಲ, ನೀವು ಹೇಳಿದಂಗೆ ಜಾತಿವಾರು ಒಂದು ಐಡೆಂಟಿಟಿ ಪಾಲಿಟಿಕ್ಸ್ ಇದೆ. ಅಯ್ಯೋ ಯಾರೇ ಒಂದು SC ST ಇರ್ಬೋದು, ಇನ್ನೊಂದು ಇರ್ಬೋದು, ಮತ್ತು SCಗಳು ಒಳಗಡೆ ರೈಟು ಲೆಫ್ಟು ಇವೆಲ್ಲ ಇದ್ದಾವೆ. ಹಾಗೆ ಅವುಗಳನ್ನು ಏನಪ್ಪ ಅಂದ್ರೆ ರಾಜಕೀಯವಾಗಿ ಬಳಸ್ಕೊಳ್ಳಿಕ್ಕೆ, ಮ್ಯಾನ್ಯೂವರ್ ಮಾಡ್ಲಿಕ್ಕೆ ಏನಪ್ಪ ಸಾರಪ್ಪ ಅಂದ್ರೆ ಇವರು ಅಹಿಂದ ಅಂತ ಒಂದು ಏನಪ್ಪ ಅಂದ್ರೆ ಘೋಷಣೆ ಕೊಡ್ಬೋದು. ಆದ್ರೆ ಆ ಅಹಿಂದವನ್ನು ಸಹಿತ ಏನಪ್ಪ ಅಂದ್ರೆ ಎಷ್ಟರ ಮಟ್ಟಿಗೆ ಪಾಲಿಸಿದರು ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಇಲ್ಲ. ಹೌದು, ದಲಿತ ಸಮುದಾಯ, ನಾನು ದಲಿತ ಸಮುದಾಯದ ಖರ್ಗೆ ಅವರು ಇವತ್ತೇನಪ್ಪ ಅಂದ್ರೆ ಕೇಂದ್ರದಲ್ಲಿ ಅವರ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ. ಮತ್ತು ಅವ್ರನ್ನ ಸೋಲಿಸ್ಲಿಕ್ಕೆ ಜಾಧವ್ ಅವ್ರನ್ನ ಕಳಿಸಿದ್ದ್ಯಾರು? ಕಾಂಗ್ರೆಸ್ನಿಂದ. ಪ್ರಶ್ನೆ ಬರುತ್ತೆ. ಕಾಂಗ್ರೆಸ್ನಿಂದ ನೋಡಿ, ಅವತ್ತು ಜಾಧವ್ ಅವರು ರಾಜೀನಾಮೆ ಕೊಟ್ಟ ತಕ್ಷಣ ಅಕ್ಸೆಪ್ಟ್ ಮಾಡಿಕೊಂಡ್ರು ಸ್ಪೀಕರ್ ಯಾರು, ರಮೇಶ್ ಕುಮಾರ್ ಅವರು. ಅದೇ ಇವರು ಏನಂತಾರೆ ಸಮ್ಮಿಶ್ರ ಸರ್ಕಾರವನ್ನು ಬೀಳಿಸ್ಲಿಕ್ಕೆ ಎಲ್ಲ ಹೋಗಿದ್ರಲ್ಲ, ಯಾರು ಕುಮಾರಸ್ವಾಮಿ ಅವ್ರದ್ದು. ಅವತ್ತಿನ ಸಂದರ್ಭದಲ್ಲಿ ಅವ್ರನ್ನ ಹಾಗೆ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ. ಆ ಕೋರ್ಟು ಈ ಕೋರ್ಟು ಅಲ್ದಾಟ, ಅವ್ರನ್ನೆಲ್ಲ ಅತಂತ್ರ ಸ್ಥಿತಿ, ಅವರೆಲ್ಲ ಏನಪ್ಪ ಅಂದ್ರೆ ಇವೆಲ್ಲ ಆಯಿತು. ಇದು ಏಕ್ದಮ್ ಏನಂತಂದ್ರೆ ಇಲ್ಲಿ ಹೋಗಬೇಕು, ಅಲ್ಲಿ ಏನಪ್ಪ ಅಂದ್ರೆ BJP ಸೇರಬೇಕು, ಖರ್ಗೆ ಅವ್ರ ವಿರುದ್ಧ ನಿಂತ್ಕೊಂಡು ಗೆಲ್ಲಬೇಕು. ಹೌದಾ? ಇಲ್ಲ ಯಾವ ರೀತಿಯಲ್ಲಿ ಒಂದು ಅಲ್ಲಿ ಅಡ್ಡಿ ಆತಂಕ ಉಂಟು ಮಾಡಬೇಕು ಅಂತಕ್ಕಂಥದ್ದನ್ನು ಯಾರು ಮಾಡಿದರು ಅಂತಕ್ಕಂಥದ್ದು ಪ್ರಶ್ನೆ. ಹಾಗೆ ಇಲ್ಲಿ ಇವರು ದಲಿತ ಮುಖ್ಯಮಂತ್ರಿ ಆಗಬೇಕು ಅಂಥೇಳಿ ಒಂದು ಏನಪ್ಪ ಅಂದ್ರೆ ನೆರೇಟಿವ್ ಕ್ರಿಯೇಟ್ ಆಯ್ತು. ಅವಾಗ ಪರಮೇಶ್ವರ್ ಅವ್ರನ್ನ ಸೋಲಿಸ್ಲಿಕ್ಕೆ ಯಾರು ಪ್ರಯತ್ನ ಮಾಡಿದರು? ಯಾವ ಅಹಿಂದ ಗ್ರೂಪ್ ಪ್ರಯತ್ನ ಮಾಡಿತು? ಅಥವಾ ಯಾರು ಅಲ್ಲಿರ್ತಕ್ಕಂಥ ಮೂಲ ಕಾಂಗ್ರೆಸ್ಸಿಗರು ಪ್ರಯತ್ನ ಮಾಡಿದರು? ಜನತಾ ಪರಿವಾರದವ್ರು ಮಾಡಿದ್ರ? BJP ಅವ್ರು ಮಾಡಿದ್ರ? ಇಲ್ಲ. BJP ಅವರು ಇನ್ಫ್ಯಾಕ್ಟ್ ಏನಪ್ಪ ಅಂದ್ರೆ ಪರಮೇಶ್ವರ್ ಅವ್ರಿಗೆ ಸಪೋರ್ಟ್ ಮಾಡಿದರು ಆ ಥರದಲ್ಲಿ. ಇಲ್ಲ ಅವ್ರು ಗೆಲ್ಲಬೇಕಾಗಿತ್ತು ಅಂತಕ್ಕಂಥದ್ದು ಎಲ್ಲ ಚರ್ಚೆಗಳು ನಡೀತಿದ್ದಾವೆ. ಹೀಗಾಗಿ ಇಲ್ಲಿ ಅಹಿಂದ ಹೇಳಿಕೊಳ್ಳಿಕ್ಕಿದೆ, ಆದರೆ ಪ್ರಾಯೋಗಿಕವಾಗಿ ಅದಕ್ಕೆ ವಿರುದ್ಧವಾದ ಘಟನಾವಳಿಗಳೇ ನಮ್ಮ ಕಣ್ಣು ಮುಂದಿದ್ದಾವೆ, ಉದಾಹರಣೆಗಳು ನಮ್ಮ ಕಣ್ಣು ಮುಂದಿದ್ದಾವೆ. ಈಗ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಆಯ್ತೀಗ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಆದ ಬಳಿಕ ಈಗ ಸಂಪುಟ ರಚನೆ ಆಗಬೇಕಲ್ವಾ? ಸಂಪುಟದಲ್ಲಿ ಯಾರ್ಯಾರಪ್ಪ ಸೇರಿಕೊಳ್ಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ಆರಂಭ ಆಗಿದೆ. ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲವು ಸಂಭಾವ್ಯ ನಾಯಕರ ಮಹಾಪಟ್ಟಿ ಏನಿದೆ ಅದು ಫ್ರೀಡಮ್ ಟಿವಿಗೆ ಲಭ್ಯವಾಗಿದೆ. ಮಂಡ್ಯದಿಂದ ಚಲುವರಾಯಸ್ವಾಮಿ, ತುಮಕೂರಿನಿಂದ TB ಜಯಚಂದ್ರ, ಡಾಕ್ಟರ್ G ಪರಮೇಶ್ವರ್, ತುಮಕೂರಿನಿಂದ ಮತ್ತೊಂದೆಡೆ ರಾಮನಗರದಿಂದ HC ಬಾಲಕೃಷ್ಣ ಅವರಿಗೆ ಸಚಿವ ಸ್ಥಾನ ಬಹುತೇಕ ಫಿಕ್ಸ್ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಇನ್ನು ಉತ್ತರ ಕರ್ನಾಟಕ ಭಾಗದಿಂದ ಬಾಗಲಕೋಟೆಯ JT ಪಾಟೀಲ್, ವಿಜಯಪುರದ ಅಪ್ಪಾಜಿ ನಾಡಗೌಡ, ಧಾರವಾಡದ ಪ್ರಸಾದ್ ಅಬ್ಬಯ್ಯ, ಬೆಳಗಾವಿಯ ಪ್ರಭಾವಿ ನಾಯಕರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್, ಸತೀಶ್ ಜಾರಕಿಹೊಳಿ, ಲಕ್ಷ್ಮಣ್ ಸವದಿ ಅವರಿಗೆ ಹೈಕಮಾಂಡ್ ಮಣೆ ಹಾಕತ್ತೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಇನ್ನು ಮಧ್ಯ ಕರ್ನಾಟಕ ಮತ್ತು ಬಯಲು ಸೀಮೆಯಿಂದ ಚಿತ್ರದುರ್ಗದ ರಘುಮೂರ್ತಿ, ಬಳ್ಳಾರಿಯ ಗೋಪಾಲಕೃಷ್ಣ, ದಾವಣಗೆರೆಯ ಮಲ್ಲಿಕಾರ್ಜುನ್ ಹಾಗೂ ಶಿವಮೊಗ್ಗದ ಬೇಳೂರು ಗೋಪಾಲಕೃಷ್ಣ ರೇಸಲ್ಲಿ ಇದ್ದಾರೆ. ಕೋಲಾರದಿಂದ ರೂಪಕಲಾ, ಚಿಕ್ಕಬಳ್ಳಾಪುರದಿಂದ SN ಸುಬ್ಬಾರೆಡ್ಡಿ ಹಾಗೂ ಬೆಂಗಳೂರು ನಗರದಿಂದ ದಿನೇಶ್ ಗುಂಡೂರಾವ್ ಅವರಿಗೆ DKಶಿ ಸಂಪುಟದಲ್ಲಿ ಸ್ಥಾನ ಸಿಗೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಇದು ನಮ್ಮ ಫ್ರೀಡಮ್ ಟಿವಿಗೆ ಈಗ ಸಿಕ್ಕಿರುವಂತಹ ಒಂದು ಪಟ್ಟಿ. ಈಗ ನಾಗರಾಜ್ ಸರ್, ಸಹಜವಾಗಿ ನಾವು ನೋಡಿದಾಗ ನಾನು ಕಳೆದ ಒಂದು ವರ್ಷದಿಂದ ತುಂಬ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಕೇಳಿ ಬರ್ತಾ ಇದೆ. ಹೌದು. ಈಗ ಇನ್ನೊಂದು ಸರ್ ನಾವು ನೋಡ್ತಾ ಇದ್ದೀವಿ, ಸಿದ್ದರಾಮಯ್ಯನವರ ಹಿಂಬಾಲಕ ಸಚಿವರು ಯಾರ್ಯಾರಿದ್ರು 16 ಜನ ಸಚಿವರು ಕೂಡ ಎಲ್ಲೂ ಕೂಡ ತುಟಿ ಪಿಟಕ್ಕನ್ನಲಿಲ್ಲ, ಒಂದು ಗುಂಪಿನ ಜೊತೆಗೆ ಗುರುತಿಸ್ಕೊಳ್ಳಿಲ್ಲ, ತಟಸ್ಥವಾಗಿ ಹೋಗ್ತಾ ಇದ್ರು. ಈಗಲೂ ಕೂಡ ಅಷ್ಟೇ ಆ ತಟಸ್ಥ ನಿಲುವು ಏನಿದೆ ಅದು ಕಂಡು ಬರ್ತಾ ಇದೆ. ಹೀಗಾಗಿ ಈ ಒಂದು ಸಚಿವ ಸಂಪುಟ ಏನು ಪುನರ್ರಚನೆ ಆಗುವಂಥ ಸಂದರ್ಭದಲ್ಲಿ ಏನು ರಚನೆ ಆಗುತ್ತೆ, ಆಗ ಯಾರ್ಯಾರಿಗೆ ಅವಕಾಶ ಸಿಗಬಹುದು, ಆ ಒಂದು ಆತಂಕ ದುಗುಡತೆ ಏನಾದರೂ ಕಾಡ್ತಾ ಇದೆಯಾ ಇವರಿಗೆ ಅಂತ? ಸಹಜವಾಗಿ ಸಂತೋಷ್, ಈಗ ಇವತ್ತು ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟಾಯಿತು, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಾಯಿತು. ಈಗ ಎಲ್ಲ ಸಚಿವರ ಎಲ್ಲ ಶಾಸಕರ
ಗಮನ ಇರೋದು ಡಿ ಕೆ ಶಿವಕುಮಾರ್ ಅಂತ, ಆಮೇಲೆ ಹೈಕಮಾಂಡ್ ಅಂತ. ಈಗ ಸರ್ಗೆ ಗೊತ್ತು ಅದು ಯಾವ ಸೀಕ್ರೆಟ್ ಆಗಿ ಉಳಿದಿಲ್ಲ. ಇವತ್ತು ಮಂತ್ರಿಗಿರಿ ಹೇಗೆ ಸಿಗ್ತಾ ಇದೆ, ಜಾತಿ ಹೆಸರಲ್ಲಿ ಸಿಗ್ತಾ ಇದೆ, ಪ್ರಾದೇಶಿಕವಾರು ಜಿಲ್ಲಾವಾರು ಕೋಟಾದಲ್ಲಿ ಸಿಗ್ತಾ ಇದೆ, ಇನ್ನೊಂದು ಕೋಟಾದಲ್ಲಿ ಸಿಗ್ತಾ ಇದೆ, ಮತ್ತೊಂದು ಕೋಟಾದಲ್ಲಿ ಸಿಗ್ತಾ ಇದೆ. ಬಾರ್ಗೇನಿಂಗ್ ಶುರು ಆಗ್ಬಿಟ್ಟಿದೆ. ಜಾರ್ಜ್ ಅವರೊಬ್ಬರು ಹೇಳಿದ್ರಂತೆ, ಸಿದ್ದರಾಮಯ್ಯನವರ ಅತ್ಯಂತ ನಿಷ್ಠರವರು, ಸಿದ್ದರಾಮಯ್ಯನವ್ರನ್ನ ಬಿಡೋಕೆ ಅವ್ರಿಗಾಗಲ್ಲ, ಡಿ ಕೆ ಸಂಪುಟದಲ್ಲಿ ನಾನು ಸೇರಲ್ಲ ಅಂತ. ಪರಮೇಶ್ವರ್ ಅವ್ರು ಹೇಳಿದ್ರಂತೆ, ಇಲ್ಲ ನೀವು ನನ್ನನ್ನು ಪರಿಗಣಿಸಿ, ಇಲ್ಲ ಅಂದ್ರೆ ನಾನು ಡಿ ಕೆ ಸಂಪುಟಕ್ಕೆ ನಾನು ಸೇರಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ರಂತೆ. ಬಹುಶಃ ಪರಮೇಶ್ವರ್ ಅವ್ರನ್ನ DCM ಮಾಡ್ತಾರೆ ಅಂತಕ್ಕಂಥ ಒಂದು ಚರ್ಚೆ ಕೂಡ ಚಾಲ್ತಿಲಿದೆ. ಯತೀಂದ್ರ ಅವ್ರನ್ನ ಮಾಡೋಕ್ಕೆ ಅಂತ ಹೊರಟಾಗ ಬೇಡ ನನಗೆ ಅಂತ ಹೇಳಿದ್ರು ಅಂತ ಒಂದು ಸುದ್ದಿ ಇದೆ. ದೊಡ್ಡ ಖರ್ಗೆ ಅವ್ರನ್ನ ಸಮಾಧಾನ ಮಾಡೋಕ್ಕೆ ಪ್ರಿಯಾಂಕ್ ಖರ್ಗೆ ಅವ್ರಿಗೆ DCM ಮಾಡ್ತಾರೆ ಅಂತ ಸುದ್ದಿ ಇದೆ. ಇನ್ನೊಂದು DCMಗೆ ಲಿಂಗಾಯತ್ ಸಮುದಾಯಕ್ಕೆ ಒಂದು ಕೊಡಬೇಕಲ್ವಾ, MB ಪಾಟೀಲ್ರು ಮತ್ತು ಖಂಡ್ರೆ ಅವರ ನಡುವೆ ತೀವ್ರವಾದ ಫೈಟ್ ಇದೆ ಅಂತ ಸುದ್ದಿ ಈ ಕ್ಷಣದವರೆಗೆ ನಮ್ಗೆ ಬರ್ತಾ ಇರೋ ಸುದ್ದಿಗಳು. ಖಂಡ್ರೆ ಅವ್ರಿಗೆ ಅವರು ಅಖಿಲ ಭಾರತ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರವ್ರ ಒಂದು ಪೊಸಿಷನ್ ಇದೆ. ಇಲ್ಲಿ ಹಾಲಿ ಮಿನಿಸ್ಟ್ರ್ ಇದ್ದಾರೆ, ಅವ್ರ ಮಗ MP ಇದ್ದಾರೆ. ಹೌದು, ಫ್ಯಾಮಿಲಿ ಪೂರ್ತಿ ಎಲ್ಲ ರಾಜಕಾರಣದ ಫ್ಯಾಮಿಲಿ. ಹಾಗಾಗಿ ಖಂಡ್ರೆ ಅವ್ರ ಹೆಸರನ್ನ ಪಕ್ಕಕ್ಕಿಟ್ಟು MB ಪಾಟೀಲ್ ಅವ್ರ ಹೆಸರನ್ನ ಪರಿಗಣಿಸಲಾಗಿದೆ ಅಂತ ಒಂದು ಸುದ್ದಿ ಬರ್ತಾ ಇದೆ. MB ಪಾಟೀಲರು ಸಿದ್ದರಾಮಯ್ಯನವರ ಬಲಗೈ, ಜೊತೆಗೆ ಅವರು ಪಕ್ಷನಿಷ್ಠ ಗುಂಪಲ್ಲಿ ತಗೊಳ್ಳೋದಾದ್ರೆ MB ಪಾಟೀಲರ ಹೆಸರು ಪ್ರೈಮಲ್ಲಿ ಬರುತ್ತೆ. ಇದರ ಜೊತೆಗೆ ಈಗ DK ಅವರ ಆದ್ಯತೆಯ ಕ್ಯಾಂಡಿಡೇಟ್ಗಳು ಅಂತ ನಾವೇನಾದ್ರು ಡಿಸ್ಕಸ್ ಮಾಡೋದಾದರೆ ಚಲುವರಾಯಸ್ವಾಮಿಯವರ ಹೆಸರು ನೀವು ಹೇಳ್ದಂಗೆ ಟಾಪಲ್ಲಿ ಬರುತ್ತೆ. ಈಗ ನೋಡಿ 7-8 ತಿಂಗಳಿಂದ ಸರ್, ಯಾವಾಗ ಇವರು 2 ವರ್ಷ 4 ತಿಂಗಳಾದ ನಂತರ ಬಿಟ್ಟು ಕೊಡುವ ಮಾತನ್ನು ಇವರು ಸಿದ್ದರಾಮಯ್ಯನವರು ಆಡಲಿಲ್ವೋ ಆ ಕ್ಷಣದಿಂದನೇ ಚಲುವರಾಯಸ್ವಾಮಿಯವರು DK ಅವರ ಪರವಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಹಿಂದೆ ನಮ್ಮ ಫ್ರೀಡಮ್ ಟಿವಿನಲ್ಲೇ ಒಂದು ಸುದ್ದಿನೂ ನಾವು ಮಾಡಿದ್ದು, ಕಮಾಂಡರ್ ಚೆಲುವ ಅಂತ. DK ಅವ್ರನ್ನ CM ಮಾಡೇ ಮಾಡ್ತೀವಿ, ಹೈಕಮಾಂಡ್ಗೆ ನಮ್ಮ ಭಿನ್ನಮತಗಳನ್ನು ಸಲ್ಲಿಸ್ತೀವಿ, MLAಗಳನ್ನ ಸಂಘಟನೆ ಮಾಡೋ ಜವಾಬ್ದಾರಿ ನಾನು ತಗೋತೀನಿ, ನ್ಯಾಯ ಇದೆ ಅದ್ರ ಕೊಡಿಸೋದ್ರಲ್ಲಿ ನ್ಯಾಯ ಇದೆ ಅಂತ ನಾನು ಫೈಟ್ ಮಾಡ್ತೀನಿ ಅಂತ ಹೈಕಮಾಂಡ್ ಮಟ್ಟದಲ್ಲಿ ಹೋಗಿ ಮಾತಾಡ್ಕೊಂಬಂದರು ಚಲುವರಾಯಸ್ವಾಮಿ ಅಂತಕ್ಕಂಥ ಸ್ಟೋರಿ ನಮ್ಮಲ್ಲಿ ಮಾಡಿದ್ದು. ಚಲುವರಾಯಸ್ವಾಮಿ ಹಿಸ್ಟ್ರಿ ನೋಡಿ ಸರ್, ದೇವೇಗೌಡರ ಜೊತೆ ಇದ್ದವರು, ಬಲಗೈ ಆಗಿದ್ದವರು. ಕುಮಾರಸ್ವಾಮಿಯವರು ಬಂಡೆದ್ದು ಸರ್ಕಾರ ಅಪ್ಪನಿಗೆ ವಿರೋಧ ಕಟ್ಕೊಂಡೋಗಿ ಸರ್ಕಾರ ಮಾಡಿದಾಗ ಕುಮಾರಸ್ವಾಮಿಯವರ ಬೆನ್ನಿಗೆ ನಿಂತು ಒಂದು ಆ ಹಿರಿಯಣ್ಣ ಸ್ಥಾನನ ಅಥವಾ ಒಂದು ರಾಜಗುರುವಿನ ಸ್ಥಾನನ ತನ್ನ ಅನುಭವವನ್ನು ಧಾರೆ ಎರೆದು ಕುಮಾರಸ್ವಾಮಿ ಸರ್ಕಾರವನ್ನು ಪ್ರೊಟೆಕ್ಟ್ ಮಾಡಿ ಒಂದು ಇಮೇಜಿಗೆ ತರ್ತಕ್ಕಂಥ ಕೆಲಸನ ಚಲುವರಾಯಸ್ವಾಮಿಯವರು ಮಾಡಿದರು. ಆಗ ನಾವು ಕಬ್ ರಿಪೋರ್ಟರ್ಸು ಸರ್, ಚಲುವರಾಯಸ್ವಾಮಿಯವರು ಪ್ರೆಸ್ ಮೀಟಲ್ಲಿ ಕೂತ್ರೆ ಎಷ್ಟು ಸುಂದರವಾಗಿ ಅವರು ದೇವೇಗೌಡರ ವರ್ಷನ್ನೂ ಅಲ್ಲಿಗಳಿತಾ ಇದ್ರು, ಆಪೋನೆಂಟ್ಗಳ ವರ್ಷನ್ನೂ ಅಲ್ಲಿಗಳಿತಾ ಇದ್ರು. ಕುಮಾರಸ್ವಾಮಿಯನ್ನು ಅಷ್ಟು ಸುಂದರವಾಗಿ ಸಪೋರ್ಟ್ ಮಾಡಿ ಅವರ ಪರವಾಗಿ ಆರ್ಗ್ಯುಮೆಂಟ್ ಮಾಡಿ ಅವ್ರ ಸರ್ಕಾರ ಕೊನೆ ಇರೋವರೆಗೂ ಅವ್ರ ಜೊತೆ ಇದ್ದರು. ಬದಲಾದ ಸನ್ನಿವೇಶದಲ್ಲಿ ಇವರು ಕಾಂಗ್ರೆಸ್ಸಿಗೆ ಬಂದಿದ್ದಾರೆ, ಈಗ ಇದ್ದಾರೆ. DK ಅವರು, ನನಗನ್ಸೋದು DK ಅವರು ಚಲುವರಾಯಸ್ವಾಮಿ ಮೇಲೆ ತುಂಬ ವಿಶ್ವಾಸವನ್ನು ಇಡ್ತಾರೆ. ಆ ಭಾಗದ ಒಕ್ಕಲಿಗ ಲೀಡರ್ ಅನ್ನೋ ಒಂದು ಕಾರಣಕ್ಕಲ್ಲ, ಮಂಡ್ಯದಲ್ಲಿ ಬೇಕಾದ್ರೆ ಇನ್ನೂ ಒಬ್ಬರು ಕೊಡಲಿ ಅವರು. ಯಾರೋ ಗಣಿಗಾರ ರವಿಕುಮಾರ್ ಕೇಳ್ತಾ ಇದ್ದಾರಂತ ಯೂತ್ ಕೋಟಾದಲ್ಲಿ ನಮಗೆ ಕೊಡಿ ಅಂತ, ಯಾರೋ ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನರೇಂದ್ರ ಸ್ವಾಮಿ ಅವ್ರು ಕೇಳ್ತಾ ಇದ್ದಾರಂತೆ, ಸೀನಿಯಾರಿಟಿ ನೋಡಿ ಕೊಡಿ ನನಗೆ ಅಂತ. ಅವ್ರು ಕೊಟ್ಟರು ಚಲುವರಾಯಸ್ವಾಮಿ ಅವ್ರಿಗೆ ಇರೋ DK ಶಿವಕುಮಾರ್ ಅವರ ಆಪ್ತ ವಲಯ ಮುತ್ಸದ್ದಿ ಹಿರಿಯ ಸೀನಿಯರ್ ಕೋಟಾದರೆ ಅವ್ರಿಗೆ ಕೊಟ್ಟು ತುಂಬ ಚೆನ್ನಾಗಿ ನೋಡ್ಕೊತಾರೆ. ಅವ್ರಿಗೂ ಫರ್ಟೈಲ್ ಖಾತೆಯನ್ನು ಕೊಡ್ತಾರೆ ಅಂತ ನಮ್ಗನ್ಸುತ್ತೆ. ಇನ್ನು ಉಳಿದಂತೆ G ಪರಮೇಶ್ವರ್ ಅವ್ರಿಗೆ ನೀವು ಕಾಂಪನ್ಸೇಟ್ ಮಾಡಲೇಬೇಕಾಗುತ್ತೆ. DCM ಕೊಟ್ಟರು ಒಂದು ಒಳ್ಳೆಯ ಖಾತೆಯನ್ನು ಕೊಡಬೇಕಾಗುತ್ತೆ. ಹಿ ಈಸ್ ಫಿಟ್ ಫಾರ್ ದಟ್. ಅವ್ರಿಗೆ ಈ ಡಿಸರ್ವ್ಸ್. ಅವರು 2 ಟರ್ಮ್ಗೆ KPCC ಅಧ್ಯಕ್ಷರಾಗಿದ್ದರು. ಅವರ ದುರಂತ ಸರ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಲ್ಲ, ಅವರ ದುರಂತವೋ ಏನೋ ಅವ್ರನ್ನ ಸೋಲಿಸಲಾಯಿತು. ಪಕ್ಷ ಗೆಲ್ತು, ಅಧಿಕಾರಕ್ಕೆ ಬಂತು, ಅವ್ರನ್ನ ಹೀನಾಯವಾಗಿ ಸೋಲಿಸಲಾಯಿತು. ಅವರು ಬೇರೆಯವ್ರ ಥರ ನುಗ್ಗಿ ದುಂಡಾವರ್ತಿಯ ರಾಜಕಾರಣ ಮಾಡುವಂಥ ವ್ಯಕ್ತಿತ್ವ ಪರಮೇಶ್ವರದಲ್ಲ. ಹಾಗಾಗಿ ಅವ್ರನ್ನ ಯಾರೂ ಇಗ್ನೋರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಪೊಸಿಷನ್ ಕೊಡ್ತಾರೆ. ಉಳಿದಂತೆ ಇವ್ರಿಗೆ ಯಾರು ಜಯಚಂದ್ರ ಕೊಡ್ತಾರೆ ಅಂತ ಅನಿಸುತ್ತೆ ನಮಗೆ. ಸೀನಿಯರ್ ಮೋಸ್ಟ್ ಜಯಚಂದ್ರ ಅವ್ರನ್ನ ನೆಕ್ಸ್ಟ್ ಟೈಮ್ ಕೊಡ್ತೀವಿ ಅಂತ ಸಮಾಧಾನ ಮಾಡಲಾಗಿತ್ತು. ಜಯಚಂದ್ರನ ಕೊಡೋದ್ರಲ್ಲಿ ಅವ್ರು ಕೇಳೋದ್ರಲ್ಲಿ ನ್ಯಾಯ ಇದೆ. ಉಳಿದಂತೆ ಆ ಭಾಗದ ಸೌದಿಯವ್ರನ್ನ ಕರ್ಕೊಂಡ್ಬಂದಬೇಕಾದ್ರೆ ಇವರು ಹೈಕಮಾಂಡ್ ನಾಯಕರೇ ಸೋನಿಯಾ ಗಾಂಧಿ ಅವರು ಅಶ್ಯೂರೆನ್ಸ್ ಕೊಟ್ಟಿದ್ರು, ಇಲ್ಲ ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊತೀವಿ. ಅಲ್ಲಿ DCM ಆಗಿದ್ದವ್ರು BJPನಲ್ಲವರು, ಅವರನ್ನು ಕರ್ಕೊಂಬಂದರು. ಮಿನಿಸ್ಟರ್ ಕೊಡ್ತೀವಿ ಅಂತ ಹೇಳಿದ್ರು. ಹಿಂದಿನ ಟರ್ಮಲ್ಲೇ ಕೊಡಬೇಕಿತ್ತು, ಬಿಕಾಸ್ ಆಫ್ ಈ ಕಿತ್ತಾಟದಲ್ಲಿ ಅವ್ರು ಕೊಡೋಕ್ಕಾಗಲಿಲ್ಲ. ಈ ಸರಿ ಅವ್ರನ್ನ ಅಕೊಮಡೇಟ್ ಮಾಡಬೇಕು ಅಂತ ಚರ್ಚೆ ನಡೀತಾ ಇದೆ ಅಂತ ನಮಗೆ ಮಾಹಿತಿ ಲಭ್ಯ ಆಗುತ್ತೆ. ಉಳಿದಂತೆ ಅವರು ಒಂದಷ್ಟು ಜನ ಇವರು ಟೀಮು, ಮತ್ತೊಂದಷ್ಟು ಜನ ಇವರು ಟೀಮ್ ಆಗೋ ಸಾಧ್ಯತೆಗಳಿದೆ. ಇನ್ನು ಸರ್ ಹೇಳಬೇಕು ಅವ್ರ ಸೋರ್ಸ್ ಏನು ಹೇಳ್ತಾ ಇದೆ ಅಂತ. ಹೌದು, ಮಿನಿಸ್ಟರ್ಗಳು ನೋಡ್ಕೊಳ್ಳ ಸರ್. ಒಂದು ಬ್ರೇಕಿಂಗ್ ಇದೆ ನೋಡಿ. ರಾಜ್ಯದಲ್ಲಿ ಈಗ DK ಶಿವಕುಮಾರ್ ಅವರ ಪಟ್ಟಾಭಿಷೇಕಕ್ಕೆ ಸಿದ್ಧತೆಗಳು ನಡೀತಾ ಇದೆ. ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು, ಅದರ ಬೆನ್ನಲ್ಲೇ ಕೆಲವು ಚರ್ಚೆಗಳು ಕೂಡ ನಡೀತಾ ಇದೆ. DK ಶಿವಕುಮಾರ್ ಅವರ ಒಂದು ಗಡ್ಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ನಡೀತಾ ಇದೆ ನೋಡಿ. DK ಶಿವಕುಮಾರ್ ಅವರ ಫೇಮಸ್ ಗಡ್ಡದ ರಹಸ್ಯ ಈಗ ಜಗಜ್ಜಾಹೀರಾಗ್ತಾ ಇದೆ.
2019ರಲ್ಲಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ತಿಹಾರ್ ಜೈಲು ಸೇರಿದ್ದ ಕನಕಪುರ ಬಂಡೆ ಮುಖ್ಯಮಂತ್ರಿ ಆಗೋವರೆಗೂ ಗಡ್ಡ ತೆಗಿಯಲ್ಲ ಅಂತ ಜೈಲಿನ ಕತ್ತಲ ಕೋಣೆಯಲ್ಲೇ ಶಪಥ ಮಾಡಿದ್ರಂತೆ. ಅವತ್ತಿಂದ ಹೋರಾಟದ ಸಂಕೇತವಾಗಿದ್ದಂತಹ ಆ ಗಡ್ಡಕ್ಕೆ ಈಗ ಕ್ಲೈಮ್ಯಾಕ್ಸ್ ಸಮಯ ಕೂಡ ಬಂದಿದ್ದು, ಇತ್ತೀಚೆಗಷ್ಟೇ ಕಾಶಿಯ ನಾಗಸಾಧುಗಳು DK ಶಿವಕುಮಾರ್ ಅವರ ನಿವಾಸಕ್ಕೆ ಭೇಟಿ ನೀಡಿ ಗ್ರಹಗತಿಗಳು ಬದಲಾಗಿದೆ, ಈಗ ಪ್ರಮಾಣ ವಚನಕ್ಕೂ ಮುನ್ನವೇ ಗಡ್ಡ ತೆಗಿರಿ ಅಂತ ಜ್ಯೋತಿಷ್ಯ ಸಲಹೆ ಕೊಟ್ಟಿದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಇತ್ತ ಟ್ರಬಲ್ ಶೂಟರ್ ಈಗ ಅನಿವಾರ್ಯ ಅಂತ DK ಶಿವಕುಮಾರ್ ಅವರು ಅವರ PR ಟೀಮ್ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಕ್ಲೀನ್ ಶೇವ್ ಮಾಡೋದಕ್ಕೆ ಭರ್ಜರಿ ಲೆಕ್ಕಾಚಾರ ಹಾಕೊಂಡಿದೆಯಂತೆ, ಅಂದರೆ ಪ್ರಚಾರ ಟೀಮು. ಹೀಗಾಗಿ ಮೂಲಗಳ ಪ್ರಕಾರ ಪ್ರಮಾಣ ವಚನದ ದಿನ ಸೂರ್ಯೋದಯ ವೇಳೆ ದೇವಸ್ಥಾನದಲ್ಲಿ ಶಪಥ ಪೂರೈಸಿ ಹೊಸ ಅವತಾರದಲ್ಲಿ ವಿಧಾನಸೌಧಕ್ಕೆ ಲಗ್ಗೆ ಇಡೋದಕ್ಕೆ DK ಶಿವಕುಮಾರ್ ಕ್ಯಾಂಪ್ ಸಲಹೆಗಳನ್ನು ಕೂಡ ಕೊಟ್ಟಿದೆ, ಜೊತೆಗೆ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಈಗ ನಾಗರಾಜ್ ಸರ್, ಈಗ ಸಹಜವಾಗಿ ನೋಡಿದಾಗ DK ಶಿವಕುಮಾರ್ ಅವರು ಅರೆಸ್ಟ್ ಆಗಿದ್ದಾಗ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ, ಟ್ರಬಲ್ ಶೂಟರ್ ಅಂತಲೇ ಅನ್ನಿಸ್ಕೊಳ್ತಾ ಇದ್ರು. ಅದಾದ ನಂತರದಲ್ಲಿ ಎಲ್ಲರೂ ಕೂಡ DK ಶಿವಕುಮಾರ್ ಅವರ ರಾಜಕಾರಣ ಮುಗಿದೋಯ್ತು ಅಂತಲೇ ಅಂದ್ಕೊಳ್ತಾ ಇದ್ರು. ಆದರೆ ನಂತರದಲ್ಲಿ ಅವರು ಪುಟ್ಟಿದೆದ್ದು ಬಂದ ರೀತಿ, ಈಗ CM ಕೂಡ ಆಗೋದಕ್ಕೆ ಹೋಗ್ತಾ ಇದ್ದಾರೆ. ಆ ಗಡ್ಡದ ವಿಚಾರ ಕೂಡ ತುಂಬ ಚರ್ಚೆ ಆಗಿತ್ತು ಆ ಸಂದರ್ಭದಲ್ಲಿ, ಅದ್ರ ಬಗ್ಗೆ ಹೇಳೋದಾದ್ರೆ ಸರ್ DK ಶಿವಕುಮಾರ್ ಸರ್, ನಾವು ನೋಡ್ಕೊಂಬಂದ ಹಾಗೆ ನಮ್ಮ ಸೀನಿಯರ್ಸ್ಗಳೆಲ್ಲ ಹೇಳೋ ಹಾಗೆ ಅವರೊಬ್ಬ ರಾಜಕಾರಣಿ ಅನ್ನೋದಕ್ಕಿಂತ ಅವರೊಬ್ಬ ಚತುರ ಬಿಸ್ನೆಸ್ ಮ್ಯಾನ್. ಫಾರ್ ಎವರಿ ಬಿಸ್ನೆಸ್ ಮ್ಯಾನ್ ಅವನಿಗೊಂದು ವಿಷನ್ ಇರ್ತದೆ, ಅವನಿಗೊಂದು ಗುರಿ ಇರ್ತದೆ. ಲೈಕ್ ಅಂಬಾನಿ, ದೊಡ್ಡ ಅಂಬಾನಿ, ಆ ಟಾರ್ಗೆಟ್ನ ರೀಚ್ ಆಗೋಕ್ಕೆ, ಅವ್ರ ಗುರಿ ತಲುಪೋಕ್ಕೆ ಅವ್ರು ಏನೇನು ಬೇಕೋ ಮಾಡ್ತಾರೆ. ಜೈಲಿಗೂ ಹೋಗ್ತಾರೆ, ಹೊಡೆದಾಡ್ತಾರೆ, ಪಾಲಿಸಿನೂ ತರಿಸ್ತಾರೆ, ಲಾಬಿಂಗೂ ಮಾಡ್ತಾರೆ, ಬ್ರೈಬೂ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಈ ಥರದ ಕ್ಯಾಟಗರಿಯ ರಾಜಕಾರಣಿ. ಅವರ ಬಿಸ್ನೆಸ್ನ ಹಿಂದೆ ಅವ್ರ ಮೇಲೆ ED ರೇಡ್ ಆದಾಗ ಸರ್, ಅವರು ಯಾವ್ಯಾವ ಸಂಸ್ಥೆಗಳಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತಕ್ಕಂಥ ಒಂದು ED ಒಂದು ಚಾರ್ಟ್ ಮಾಡಿತ್ತು. ಇಡೀ ಇಂಡಿಯಾದಲ್ಲಿ, ಹೊರದೇಶದಲ್ಲಿ, ಇಲ್ಲಿಂದ DKಯಿಂದ ಹಿಡಿದು ಎಲ್ಲ ಕಡೆ ಮಾರ್ಕು, ಅಲ್ಲೆಲ್ಲ ಅವ್ರದ್ದು ಇನ್ವೆಸ್ಟ್ಮೆಂಟ್ ಇತ್ತು. ಅಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನು. ನಿನ್ನೆ ಒಂದು ಸುದ್ದಿ ಬಂದಿದೆ ನೋಡಿ, ಮುಖ್ಯಮಂತ್ರಿ ಆದ ನಂತರನೂ ಏನೋ ನನಗೆ ಬಿಸ್ನೆಸ್ಗಳಿದೆ ಬೇರೆ ದೇಶದಲ್ಲಿ, ನಾನು ಹೋಗಬೇಕು ಅಂತ ಕೋರ್ಟ್ಗೆ ಪರ್ಮಿಷನ್ ಕೇಳಿದ್ದಾರೆ. ED ಕೇಸ್ ಎಲ್ಲ ಇದೆಯಲ್ಲ, ಪರ್ಮಿಷನ್ ಕೇಳಿ. ಈಸ್ ಎ ಸ್ಮಾರ್ಟ್ ಬಿಸ್ನೆಸ್ ಮ್ಯಾನ್. ಆ ಟೈಮಲ್ಲಿ ಈಚೆ ಬಂದಾಗ ಅವರ ಗಡ್ಡ ತೋರಿಸಿ, ಅವತ್ತಿಂದ ಗಡ್ಡ ಬಿಟ್ಬಿಟ್ಟಿದ್ದಾರೆ. ಅವ್ರು ಜೈಲಿಂದ ಬಂದ ನಂತರ ಗಡ್ಡ ಬಿಟ್ಟಿದ್ದಾರೆ. ಇದಕ್ಕೆ ಕಾರಣಕರ್ತರು ಯಾರು, ಒಂದಲ್ಲ ಒಂದಿನ ಆನ್ಸರ್ ಮಾಡ್ತೀನಿ ಅಂತಕ್ಕಂಥ ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ಅದನ್ನು ನೋಡಿದಾಗೆಲ್ಲ ಈ ಸೋಷಿಯಲ್ ಮೀಡಿಯಾ ಟ್ರೆಂಡ್ ಏನು ನೋಡ್ತಾ ಇದೆ ಅಂದರೆ, CM ಆಗೋರ್ಗೂ ನಾನು ಗಡ್ಡ ತೆಗಿಯಲ್ಲ ಅಂತ DK ಶಪಥ ಮಾಡಿದ್ದಾರೆ ಅಂತ ಒಂದು ಟಾಕ್ ಇತ್ತು. ಈಗ ತೆಗಿತಾರೆ ಅಂತ ಇನ್ನೊಂದು ಸೋಷಿಯಲ್ ಮೀಡಿಯಾ ಒಂದು ಶುರುವಾಗಿದೆ. ಇನ್ನೊಂದು, ಇವರು ಒಂದು ರೀತಿಯ ಧರ್ಮಬೀರು. ಯಾರೋ ಇವರು ಅಜ್ಜಯ್ಯನ ಎವರಿ ಕ್ಷಣಪ ಮಾಡ್ತಾರೆ. ಯಾರು ಸಜೆಸ್ಟ್ ಮಾಡ್ತಾರೋ ಆ ದೇವಸ್ಥಾನಕ್ಕೆಲ್ಲ ಹೋಗಿ ಪೂಜೆ ಮಾಡ್ತಾರೆ. ನಮ್ಗೆ ಯಾರೋ ಹೇಳ್ತಾ ಇದ್ರು, ಯಾರೇ ಒಬ್ಬ ಸಾಧು ಬಂದು ನಿಮ್ಗೆ ಒಳ್ಳೇದಾಗುತ್ತೆ ಅಂದರೆ ತೆಗೆದು ಕೈಗ ಮ್ಯಾಕ್ಸಿಮಮ್ ಎಷ್ಟು ಕೊಡಬೇಕು ಕೊಟ್ಟು ಒಂದು ಪೂಜೆ ಮಾಡಿಸು ಅಂತ ಹೇಳ್ತಾ ಇದ್ದಾರೆ ಅಂತ. ಈ ಥರದ ವ್ಯಕ್ತಿತ್ವದ DK ಶಿವಕುಮಾರ್. ಆಮೇಲೆ ಅವರ ವೈಯಕ್ತಿಕ ಬದುಕಲ್ಲಿ ನೋಡಿ, ಅವ್ರು ಏನೇ ಇರ್ಬೋದು, ಆದರೆ ಅವರೊಬ್ಬ ಒಳ್ಳೆಯ ಸಂಸಾರಿ. ಅವರು ಒಬ್ಬ ಒಳ್ಳೆಯ ತಂದೆ, ಒಬ್ಬ ಒಳ್ಳೆಯ ಪತಿ, ಆಮೇಲೆ ಒಬ್ಬ ಒಳ್ಳೆಯ ಸ್ನೇಹಿತ. ಹೌದು, ನಿಮಗೆ ಗೊತ್ತಿರಲಿ, ಅವರು ಯಾವುದೋ ಒಂದು ಸಣ್ಣ ಒಂದು ಕ್ಲಬ್ಗೂ ಹೋಗಿ ಅವ್ರ ಸ್ನೇಹಿತರ ಜೊತೆ ಅಲ್ಲೇ ಗಾಡಿ ನಿಲ್ಲಿಸಿ, ಗೌರ್ಮೆಂಟ್ ಗಾಡಿನ ನಿಲ್ಲಿಸಿ ಕೂತು ಎದ್ದು ಬರುವಂಥ ಸ್ವಭಾವ. ಅದು ಒಂದು ರೀತಿಯ ಕಾಮನ್ ಮ್ಯಾನ್ ಆತ. ಸಿದ್ದರಾಮಯ್ಯ ಅಲ್ಲ ಸರ್ ಕಾಮನ್ ಮ್ಯಾನು, ಬೊಮ್ಮಾಯಿಯವರೆಲ್ಲ ಕಾಮನ್ ಮ್ಯಾನ್. ನಿಮ್ಗೆ ಹೇಳ್ತೀನಿ, ಇವತ್ತು ನಮ್ಗೆ ಸಂತೋಷ ಆಗ್ತಾ ಇದೆ DK ಶಿವಕುಮಾರ್ CM ಆಗಿರೋದು. ವೈಬೇಕಾ ಸಿದ್ದರಾಮಯ್ಯ ಚಳವಳಿಯ ಸಿದ್ಧಾಂತದ ತಲೆಯಲ್ಲಿ ಇಟ್ಕೊಂಡು ಬಂದವರು. ಒಬ್ಬ ಮನುಷ್ಯನಿಗೆ ಸಿದ್ಧಾಂತ ತಲೆಯಲ್ಲಿ ಏರ್ತು ಅಂದರೆ, ಹಿ ಥಿಂಕ್ಸ್ ಐ ಆಮ್ ಸುಪೀರಿಯರ್ ದೆನ್ ಎನಿವನ್. ನಿಮ್ಮ ತಲೆಯಲ್ಲಿ ಒಂದು ಸಿದ್ಧಾಂತ ಇದೆ ಅಂತಂದರೆ, ನಿಮ್ಮ ಎದುರುಗಡೆ ಅಂಬಾನಿ ಬಂದರೆ ಸೊ ವಾಟ್ ಅಂತೀರಾ ನೀವು? ಈ ರೀತಿಯ ಓರಿಯೆಂಟೇಷನ್ ಬಂದವರು ಸಿದ್ದರಾಮಯ್ಯ. ಬೊಮ್ಮಾಯಿ ಮುಖ್ಯಮಂತ್ರಿಯ ಮಗ, ಕಾಮನ್ ಮ್ಯಾನ್ CM ಅಂತ ಹೇಳ್ಕೊಂಡ್ರಲ್ಲ ಬೊಮ್ಮಾಯಿ ಅವರು. ಮುಖ್ಯಮಂತ್ರಿಯ ಮಗ ಕಾಮನ್ ಮ್ಯಾನ್ ಹೆಂಗ್ರಿ ಆಗಕ್ಕೆ ಸಾಧ್ಯ ಇದೆ? DK ಶಿವಕುಮಾರ್ ರಿಯಲ್ ಕಾಮನ್ ಮ್ಯಾನ್. ಸ್ಟ್ರೀಟ್ ಫೈಟರ್. ರೋಡಿಂದ ತೆಳ್ಕೊಂಡು ರೋಡಲ್ಲಿ ಅವ್ರ ಕೈಲಿ ಒದೆ ತಿನ್ಕೊಂಡು, ಇವ್ರ ಕೈಲಿ ಒದೆ ತಿನ್ಕೊಂಡು, ₹1 ಕೂಡಿಟ್ಟು ಬಿಸ್ನೆಸ್ ಸೈಮಲ್ಟೇನಿಯಸ್ಲಿ ಬಿಸ್ನೆಸ್ ಕಟ್ಟಿ ಪಾಲಿಟಿಕ್ಸಲ್ಲೂ ಬೆಳೆದು ಇವರೆಲ್ಲರ ಪಿತೂರಿಗಳನ್ನ ಭೇದಿಸಿ ಜೈಲಿಗೆ ಹೋಗಿ ಅನುಭವಿಸಿ. ಮತ್ತು ಅವ್ರಿಗೆ ಗೊತ್ತಿತ್ತು, ನಾನು ಜೈಲಿಗೆ ಹೋದ್ರೆ ನೆಕ್ಸ್ಟ್ ಇದರ ಲಾಭ ಏನು ಅಂತ ಅವ್ರಿಗೆ ಗೊತ್ತಿತ್ತು. ಈಗ ಬಂದಿದ್ದಾರೆ, ಆರ್ಥಿಕತೆಯಿಂದ ಬಂದವರು. ಹೌದು. ಹಾಗಾಗಿ ಈ ಗಡ್ಡ ಇದೆಯಲ್ಲ, ಅವರು ಕ್ಲೀನ್ ಶೇವ್ ಮಾಡಬೇಕು. ಫ್ರೀಡಮ್ TV ಹೇಳ್ತಿದೆ, ಕ್ಲೀನ್ ಶೇವ್ ಮಾಡ್ಕೊಂಡು ನೀಟಾಗಿ ಸೂಟ್ ಗೀಟ್ ಹಾಕೊಂಡು, ನಮ್ಮ ವಿಜಯ್ ಥರ ನೀಟ್ ಹಾಕೊಂಡು ನೀವು ಸುಭೀಕ್ಷವಾಗಿ ಆಡಳಿತ ಮಾಡಿ ಸರ್. ಬಟ್ ಹಿಂದೆ ಇವರೆಲ್ಲ ಮಾಡಿರೋ ತಪ್ಪುಗಳನ್ನ ಮಾಡೋಕ್ಕೆ ಹೋಗಬೇಡಿ, ಅಹಂಕಾರನ ಬಿಟ್ಬಿಡಿ. ಏನೇನೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ, ಈ ಗಡ್ಡದ್ದು ಹೆಂಗೆ ವೈರಲ್ ಆಗ್ತಾ ಇದೆಯೋ ಹಾಗೆ ನೀವೆಲ್ಲ ತೂರಾಡೋದು, ಅಲ್ಲೆಲ್ಲ ಡೆಲ್ಲಿಲಿ ANI ರಿಪೋರ್ಟರ್ನ ಹಿಂಗಂದು ಹೊರಗಡೆ ಬಂದೇನೋ ಮಾಡೋದು, ಇದೆಲ್ಲ ಸ್ವಲ್ಪ ಪಕ್ಕಕ್ಕಿಟ್ಟು ಸರ್. ನಿಮ್ಮ ಫ್ರೆಂಡ್ಸ್ ಎಲ್ಲ ನೋಡಿ, ಇವತ್ತು ಬೆಳಗ್ಗೆ ಯಾರೋ ಬೆಳಗ್ಗೆ 6 ಗಂಟೆಗೆ ಫೋನ್ ಮಾಡಿ ಹೇಳಿದ್ರು, DK ಫ್ರೆಂಡ್ಸ್ಗಳು ಡೆಲ್ಲಿಯಿಂದ ಅಮೇರಿಕಾದಿಂದ ಬರ್ತಾ ಇದ್ದಾರೆ, ಲಂಡನ್ನಿಂದ ಬರ್ತಾ ಇದ್ದಾರೆ, ಬಾಂಬೆಯಿಂದ ನಾಳೆ ಹೊರಡ್ತಾ ಇದ್ದಾರೆ, ಎಲ್ಲರೂ ಬರ್ತಾ ಇದ್ದಾರೆ ಅವರ ಸ್ವೇರಿಂಗ್ ಸೆರೆಮನಿಗೆ. ಒಳ್ಳೆ ಫ್ರೆಂಡ್ಸ್ ನೆಟ್ವರ್ಕ್ ಇದೆ ಅವ್ರಿಗೆ ಅಂತ. ಅವರೆಲ್ಲ ಸ್ನೇಹಿತರ ಜೊತೆ ನೀವು ಖುಷಿಯಿಂದಿರಿ. ರಾಜ್ಯವನ್ನು ಆಳಿ, ನಿಮಗೆ ತುಂಬ ಒಳ್ಳೆ ಚಾನ್ಸ್ ಇದೆ.
ಅಟ್ಲೀಸ್ಟ್ ಒಂದು 25% ಒಕ್ಕಲಿಗರು ನಿಮ್ಮ ಆಡಳಿತ ನೋಡಿ ನೆಕ್ಸ್ಟ್ ಕಾಂಗ್ರೆಸ್ ಜೊತೆ ಬಂದರೆ ನೆಕ್ಸ್ಟ್ ನಿಮಗೆ ಏನೋ ಸರ್ಕಾರ ರಚನೆ ಮಾಡುವ ಚಾನ್ಸಸ್ ಇದೆ. ನೀವು ಗಡ್ಡ ಬಿಡಿ ಅಥವಾ ಗಡ್ಡ ಕ್ಲೀನ್ ಮಾಡಿ ನೀಟಾಗಿರಿ. ಎರಡನೇದು ನೆಕ್ಸ್ಟ್ ಆರು ಪಾಪ ನಮ್ಮ ಪರಮೇಶ್ವರ್ಗೆ ನಮ್ಮ ದಲಿತ ಸಿ ಅನ್ನೋ ಚರ್ಚೆ ಇದೆಯಲ್ಲ, ಕಾಂಗ್ರೆಸ್ಸಿಂದ ಮಾತ್ರ ನಮ್ಮ ದಲಿತರು ಉದ್ಧಾರ ಅಂತ ಹೇಳ್ತಾ ಇದ್ರಿ. ಸಿದ್ದರಾಮಯ್ಯ ಹೇಳಿದ್ರು ಈಗ ನಿನ್ನೆ ಎಲ್ಲದೂ ಅನುಭವಿಸಿದ ಮೇಲೆ ಆಪ್ಷನ್ ಇಲ್ಲ ಅಂತ ಗೊತ್ತಾಗಿ ಪರಮೇಶ್ವರನ ಜೊತೆ ಕರ್ಕೊಂಡು ಹೋಗೋದು. ಇದನ್ನು ನೀವು ಮಾಡಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಎಲೆಕ್ಷನ್ಗೆ ನಿಮ್ಗೆ ಅವಕಾಶ ಇದೆ. ಒಕ್ಕಲಿಗ ಸಮುದಾಯನ ಕಾಂಗ್ರೆಸ್ಸಿಗೆ ತರುವಂಥ ಶಕ್ತಿ ನಿಮಗಿದೆ. ನೀವು ಕೆಲಸ ಮಾಡಿ, ಅದಷ್ಟೇ ನಾವು ಹೇಳೋಕ್ಕೆ ಸಾಧ್ಯ ಅಂತ ಅನಿಸುತ್ತೆ. ಓಕೆ, ಧನ್ಯವಾದಗಳು ನಾಗರಾಜ್ ಸರ್, ನಮ್ಮ ಜೊತೆಗೆ ಸುದೀರ್ಘವಾಗಿ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಅದೇ ರೀತಿ ಗಂಗಾಧರ್ ಸರ್, ನಿಮಗೂ ಕೂಡ ಧನ್ಯವಾದಗಳು. ಇದಿಷ್ಟು ಇವತ್ತಿನ ಫ್ರೀಡಮ್ ಫೈರ್ನ ಚರ್ಚೆಗಳು. ಮತ್ತೆ ಮತ್ತೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ನಮಸ್ಕಾರ.